ನಾವು ಇವತ್ತಿನ ಮನುಷ್ಯನ ಒಂಟಿತನದ ಬಗ್ಗೆ ಮತ್ತೆ ಮತ್ತೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತೇವೆ. ಯಾವಾಗ ಮೊಬೈಲ್ ಫೋನ್ ನಮ್ಮ ಕೈಗೆ ಬಂತು, ಮನುಷ್ಯರ ನಡುವಿನ ಒಂದು ತಂತು ಸಂಬಂಧನೇ ತಪ್ಪಿ ಹೋಯಿತು ಅಂತ ನಾವು ಭಾವಿಸಿದ್ದೇವೆ. ಎಲ್ರಿಗೂ ನಮಸ್ಕಾರ. ಶ್ರೀಧರ್ ಬಳಗಾರರ ಕಥೆಗಳ ಕುರಿತಂತಹ ಈ ಮರು ಓದಿನ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡದಲ್ಲಿ ವರ್ಷಕ್ಕೆ ಕನಿಷ್ಠ 7,000 to 8,000 ಪುಸ್ತಕಗಳು ಪ್ರತಿ ವರ್ಷ ಪ್ರಕಟ ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಲೆಕ್ಕ ಇದೆ. ಅನೇಕ ಅತ್ಯುತ್ತಮ ಪುಸ್ತಕಗಳು ಪ್ರಕಟ ಆಗಿರೋದಂತಲೇ ಓದುಗರಿಗೆ ಆ ವಿಷಯ ಗೊತ್ತಿಲ್ಲದೇ ಅವು ತೆರೆಮರೆಗೆ ಸರಿಯುವಂತಹ ಒಂದು ಸನ್ನಿವೇಶ ಇವತ್ತನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ಅತ್ಯಂತ ಮಹತ್ವದ ಕಥೆಗಾರರ ಹಳೆಯ ಸಂಕಲನಗಳನ್ನು 25-30 ವರ್ಷದ ಹಿಂದೆ ಪ್ರಕಟ ಆದ ಸಂಕಲನಗಳ ಕಥೆಗಳ ಕುರಿತು ಚರ್ಚೆ ನಡೆಯೋದಿದೆಯಲ್ಲ, ಇದು ನಿಜವಾದ ಸಾಹಿತ್ಯ ಪ್ರೀತಿಯಿಂದ ನಡೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಮತ್ತು ಇಂತಹ ಅನೇಕ ಕಾರ್ಯಕ್ರಮಗಳಿಗೆ, ಈ ಚರ್ಚೆಗಳಿಗೆ ಈ ಕಥೆಗಳು ಅರ್ಹವಾಗಿದ್ದಾವೆ ಅಂತಲೂ ಆ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ KPTCL ಲೆಕ್ಕಾಧಿಕಾರಿಗಳ ಸಂಘ ಮತ್ತು ಪ್ರಕಾಶಕರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಶ್ರೀಧರ್ ಬಳಗಾರ ಅವರ ಕಥೆಗಳ ಬಗ್ಗೆ ಮಾತನಾಡುವಂಥದ್ದು ತುಂಬ ಕಷ್ಟ. ಅದು ಯಾಕೆಂದರೆ ಕಥೆಗಳ ಬಗೆಗೆ ನಮಗೆ ಒಂದು ಪರಿಕಲ್ಪನೆ ಅಥವಾ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಗಳನ್ನು ಪೂರ್ತಿ ತಿರುಗುಮುರುಗು ಮಾಡುವಂತಹದ್ದು ಅಥವಾ ನಮ್ಮ ಗ್ರಹಿಕೆಗಳನ್ನು ವಿಸ್ತರಿಸುವಂತಹ ಕೆಲಸವನ್ನು ಈ ಕಥೆಗಳು ಮಾಡ್ತವೆ. ಕಥೆಗಳು ಅಂದರೆ ಕಥೆಗೆ ಒಂದು ಕೇಂದ್ರ ಇರಬೇಕು, ಆ ಕಥೆಯಲ್ಲೊಂದು ಘರ್ಷಣೆ ಇರಬೇಕು ಅಂತ ನಾವು ಭಾವಿಸ್ತೇವಲ್ಲ, ಆ ರೀತಿಯ ಒಂದು ಸಿದ್ಧ ಮಾದರಿಯ ನಂಬಿಕೆಗಳನ್ನು ಇಟ್ಕೊಂಡು ಹೋದರೆ ಈ ಕಥೆಗಳು ನಮಗೆ ದಕ್ಕೋದಿಲ್ಲ. ಅದು ಒಂದು ಅತ್ಯಂತ ಮುಕ್ತವಾದ ಮತ್ತು ಒಂದು ಸಂಯಮದ ಓದನ್ನು ಬಯಸುವಂತಹ ಕಥೆಗಳು ಶ್ರೀಧರ ಬಳಗಾರರ ಕಥೆಗಳು ಅಂತ ನನಗೆ ಅನಿಸುತ್ತೆ. ಶ್ರೀಧರ್ ಬಳಗಾರ ಅವರ ಕಥೆಗಳನ್ನು ಓದಿದಾಗ ನನಗೆ ಅನಿಸಿದ್ದು, ಈ ಸಂಕಲನ ಮಾತ್ರ ಅಲ್ಲ, ಅವರ ಒಟ್ಟು ಕಥೆಗಳ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ, ಒಬ್ಬ ಕಥೆಗಾರ ತನ್ನ ಅಪಾರವಾದ ಆತ್ಮವಿಶ್ವಾಸದಲ್ಲಿ ರಚಿಸಿರುವಂತಹ ಕಥೆಗಳು ಇವು ಅಂತ ನನಗೆ ಅನಿಸುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಕಥೆಗಾರ ಕಥೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಓದುಗರನ್ನು ಮೆಚ್ಚಿಸಲಿಕ್ಕೆ ಹೊರಡ್ತಾನೆ. ಆ ಕಾರಣಕ್ಕೋಸ್ಕರನೇ ಅನೇಕ ಸಿದ್ಧಾಂತಗಳನ್ನು ಅಥವಾ ಸಾಮಾಜಿಕ ಜವಾಬ್ದಾರಿಯನ್ನು ತನ್ನ ಮೇಲೆ ಆವಾಹಿಸಿಕೊಂಡು ಅಥವಾ ಆರೋಪಿಸಿಕೊಂಡು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಡ್ತಾನೆ. ಇದು ಒಂದು ರೀತಿಯ ಜನಪ್ರಿಯ ಸಾಹಿತ್ಯ ಅಥವಾ ಒಂದು ಈಗಾಗಲೇ ಸಿದ್ಧ ಸೂತ್ರಗಳಿಗೆ ಅನುಗುಣವಾದಂತಹ ಸಾಹಿತ್ಯದ ಸೃಷ್ಟಿಗೆ ಕಾರಣ ಆಗುತ್ತೆ. ಅಂದರೆ ಬಳಗಾರರ ಕಥೆಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಈ ರೀತಿಯ ಸಾಮಾಜಿಕ ಜವಾಬ್ದಾರಿ ಅಥವಾ ಸಮಕಾಲೀನ ಸಂಗತಿಗಳಿಗೆ ಮುಖಾಮುಖಿ ಇಲ್ಲವೇ ಅಂದರೆ ಖಂಡಿತವಾಗ್ಲೂ ಇದೆ. ಈಗಾಗಲೇ ಜನಕಜ್ಜನ ಕಥೆ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಆಯಿತು. ಆದರೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಮನುಷ್ಯನ ಒಟ್ಟಾರೆ ಬದುಕು ಇದೆಯಲ್ಲ, ಆ ಬದುಕನ್ನು ಸಮಗ್ರವಾಗಿ ನೋಡುವಂತಹದ್ದು ಕಥೆಗಾರರಾಗಿ ಅಥವಾ ಕಾದಂಬರಿಕಾರರಾಗಿ ಬಳಗಾರರ ಒಟ್ಟು ಸಾಹಿತ್ಯದ ಆಶಯ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಬದುಕಿನ ಬಿರುಕುಗಳಿದೆಯಲ್ಲ, ವೈಯಕ್ತಿಕ ಬದುಕಿನ ಸಂಕಟಗಳಿದೆಯಲ್ಲ, ಆ ಬಿರುಕುಗಳ ಬಗ್ಗೆ, ಸಂಕಟಗಳ ಬಗ್ಗೆ ಮಾತಾಡ್ತಾನೆ ಅದು ಈ ಸಮಾಜದ ಸಂಕಟಗಳಾಗಿ, ಈ ಸಮಷ್ಟಿಯ ಸಂಕಟಗಳಾಗಿ ನಮಗೆ ಕಾಣಿಸುವ ನಿಟ್ಟಿನಲ್ಲಿ ಈ ಕಥೆಗಳು ಯಶಸ್ಸು ಪಡೆಯೋದಿದೆಯಲ್ಲ, ಆ ಕಾರಣಕ್ಕೋಸ್ಕರನೇ ಅವರು ನಮ್ಮ ನಡುವಿನ ಅತ್ಯಂತ ಮಹತ್ವದ ಕಥೆಗಾರರು ಅಂತ ಅನ್ನಿಸ್ಕೊಂಡಿದ್ದಾರೆ. ಬಳಗಾರರ ಕಥೆಗಳ ಬಗ್ಗೆ ಮಾತಾಡಬೇಕಾದ್ರೆ, ವಿಶೇಷವಾಗಿ ಈ ಮುಖಾಂತರ ಸಂಕಲನದ ಕಥೆಗಳ ಬಗ್ಗೆ ಮಾತಾಡಬೇಕಾದ್ರೆ, ಇಲ್ಲಿನ ಎಲ್ಲ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಒಂಟಿತನದ ಬಗ್ಗೆ ಮಾತಾಡ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತು. ನಾವು ಇವತ್ತಿನ ಮನುಷ್ಯನ ಒಂಟಿತನದ ಬಗ್ಗೆ ಮತ್ತೆ ಮತ್ತೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತೇವೆ. ಯಾವಾಗ ಮೊಬೈಲ್ ಫೋನ್ ನಮ್ಮ ಕೈಗೆ ಬಂತು, ಮನುಷ್ಯರ ನಡುವಿನ ಒಂದು ತಂತು ಸಂಬಂಧನೇ ತಪ್ಪಿ ಹೋಯಿತು ಅಂತ ನಾವು ಭಾವಿಸಿದ್ದೇವೆ. ಆದರೆ 25 ವರ್ಷಗಳ ಹಿಂದಿನ ಈ ಕಥೆಗಳನ್ನು ನನಗೆ ಓದಿದಾಗ ಮತ್ತೆ ಮತ್ತೆ ಅನಿಸಿದ್ದು ಏನಂದರೆ, ಮನುಷ್ಯನ ಒಂಟಿತನಕ್ಕೆ ನಾವು ಇವತ್ತಿನ ಡಿಜಿಟಲ್ ತಂತ್ರಜ್ಞಾನವನ್ನು ಹೊಣೆಗಾರನನ್ನಾಗಿ ಮಾಡ್ತಾ ಇದ್ದೇವೇನೋ, ಅದು ಬಹುಶಃ ಒಂದು ಸರಳ ಗ್ರಹಿಕೆ ಇರಬಹುದೇನೋ ಅಂತ ನನಗೆ ಅನಿಸುತ್ತೆ, ಅಥವಾ ಸುಳ್ಳು ಇರಬಹುದೇನೋ ಅಂತಲೂ ಅನಿಸುತ್ತೆ. ಅದು ಏಕೆಂದರೆ ಡಿಜಿಟಲ್ ತಂತ್ರಜ್ಞಾನ, ಸ್ಪಷ್ಟವಾಗಿ ಹೇಳೋದಾದರೆ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳು
ಮನುಷ್ಯರ ನಡುವೆ ಒಂದು ರೀತಿಯ ಗೋಡೆಗಳನ್ನು ಸೃಷ್ಟಿಸ್ತಾ ಇರೋದು ನಿಜ ಅದು. ಆದರೆ ಇವತ್ತಿನ ಆಧುನಿಕ ಮನುಷ್ಯ ಇದ್ದಾನಲ್ಲ, ಅವನೇ ಬಹುಶಃ ಈ ಒಂಟಿತನವನ್ನು ತನ್ನ ಮೇಲೆ ಆವಾಹಿಸ್ಕೊಳ್ತಾ ಇದ್ದಾನೇನೋ, ಆರೋಪಿಸ್ಕೊಳ್ತಾ ಇದ್ದಾನೇನೋ ಅನ್ನೋದಕ್ಕೆ ಬಳಗಾರರ ಅನೇಕ ಕಥೆಗಳು ಬೇರೆ ಬೇರೆ ರೂಪದಲ್ಲಿ ಅದಕ್ಕೆ ಉದಾಹರಣೆಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಡಿಜಿಟಲ್ ತಂತ್ರಜ್ಞಾನದ ಒಂಟಿತನ ಇದೆಯಲ್ಲ, ಅದು ಮನುಷ್ಯರ ನಡುವೆ ಅಪರಿಚಿತತೆಯನ್ನು ಸೃಷ್ಟಿ ಮಾಡುತ್ತೆ. ಆದರೆ ಅದರ ಆಚೆಗಿನ ಕಾರಣಗಳಿಂದ ಸೃಷ್ಟಿಯಾಗೋ ಒಂಟಿತನ ಇದೆಯಲ್ಲ, ಅದು ಅಪರಿಚಿತತೆಯ ಜೊತೆಗೆ ಒಂದು ಅಸುರಕ್ಷಿತ ಮನೋಭಾವವನ್ನು ಕೂಡ ನಮ್ಮಲ್ಲಿ ಉಂಟು ಮಾಡುತ್ತೆ ಅನ್ನೋದು ತುಂಬ ಕಳವಳ ಹುಟ್ಟಿಸುವಂಥ ಸಂಗತಿ. ಆಗಲೇ ಅವರ ಅಧೋಮುಖ ಕಥೆಯಲ್ಲಿ ಒಂದು ವಿಷಾದವನ್ನು, ಛಾಯೆಯನ್ನು ಚಿಂತಾಮಣಿ ಸರ್ ಗುರುತಿಸಿರೋದು. ಕೇವಲ ಅದೊಂದು ಕತೆ ಮಾತ್ರ ಅಲ್ಲ, ಬಳಗಾರರ ಎಲ್ಲ ಕಥೆಗಳಲ್ಲೂ ಕೂಡ ವಿಷಾದ ಅನ್ನುವಂಥದ್ದು ಒಂದು ಸ್ಥಾಯಿ ಭಾವವಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಾನು ಮಾತನಾಡೋದಕ್ಕೆ ಮುಂಚೆ ಮೈಕ್ ತುಂಬ ಮುಖ್ಯ ಅಂತ ಸರಿ ಮಾಡಿದ್ರು ಗಾಯತ್ರಿ ಅವರು. ನಾನು ಈ ಮೈಕಿನ ಬಗ್ಗೆ ಈ ಸಂಕಲನವನ್ನು, ಕಥೆಗಳನ್ನು ಓದಬೇಕಾದ್ರೆ ಒಂದು ರೀತಿಯ ಆತಂಕ ಇತ್ತು ನನಗೆ, ಮತ್ತೆ ಮೈಕ್ ಮುಂದೆ ನಿಂತ್ಕೋಬೇಕು ಅಂತ. ಈ ಕೃತಿನಲ್ಲಿ, ಮುಖಾಂತರ ಕೃತಿನಲ್ಲಿ ಬೆಚ್ಚು ಅನ್ನುವಂತಹ ಒಂದು ಕತೆ ಬರುತ್ತೆ. ಆ ಬೆಚ್ಚು ಅನ್ನುವಂತಹ ಕಥಾನಾಯಕ ಇದ್ದಾನಲ್ಲ, ಆ ಕಥಾನಾಯಕನ ಅಸ್ತಿತ್ವ ಇರೋದೇ ಒಂದು ಮೈಕ್ನಲ್ಲಿ. ಅದು ಅವನೊಂದು ಮೈಕ್ ಸೆಟ್ಟನ್ನು ಇಟ್ಕೊಂಡು ಅದನ್ನು ಬಾಡಿಗೆಗೆ ಕೊಡ್ತಾ ಇರ್ತಾನೆ. ಊರಿನ ಕಾರ್ಯಕ್ರಮಗಳಿರ್ಬೋದು, ಶಾಲೆ, ಮದುವೆ, ಈ ಎಲ್ಲ ಕಾರ್ಯಕ್ರಮಗಳಿಗೂ ಆ ಮೈಕ್ ಸೆಟ್ಟನ್ನು ಬಾಡಿಗೆ ಕೊಡ್ತಾ ಇರ್ತಾನೆ. ಈ ಮೈಕ್ ಸೆಟ್ಟನ್ನು ಬಾಡಿಗೆ ಕೊಡುವ ಕಾರಣಕ್ಕೋಸ್ಕರನೇ ಊರಿನಲ್ಲಿ ಅವನಿಗೆ ಒಂದು ಅಸ್ತಿತ್ವ, ಮನ್ನಣೆ, ಮರ್ಯಾದೆ ಇರುತ್ತೆ. ಅದು ಮೈಕ್ ಸೆಟ್ ಹೊಂದಿರುವಂತಹ ಒಬ್ಬ ಊರಿನ ಅತ್ಯಂತ ಮುಖ್ಯವಾದ ವ್ಯಕ್ತಿ ಅನ್ನುವಂಥ ಒಂದು ಮನ್ನಣೆ ಅವನಿಗಿರುತ್ತೆ. ಈ ಮೈಕ್ ಸೆಟ್ ಹೊಂದಿರುವಂತಹ ವ್ಯಕ್ತಿಗೆ ಊರಿನಲ್ಲಿ ನಡೆಯುವಂತಹ ಒಂದು ಮದುವೆ, ತಮ್ಮಣ್ಣ ಅಂತ ಒಬ್ಬ ಊರಿನ ತುಂಬ ಮುಖ್ಯವಾದಂತಹ ವ್ಯಕ್ತಿ, ಆ ಮನೆಯ ಮದುವೆಗೆ ಕರೆ ಬರಲ್ಲ. ಅದು ಆ ಮನೆಯ ಮದುವೆಯಲ್ಲಿ ತನ್ನ ಮೈಕ್ ಸೆಟ್ಟನ್ನು ಹಾಕದೆ ಹೋದರೆ ತನಗೆ ಆಗುವಂತಹ ಅವಮಾನವನ್ನು ಊಹಿಸಿಕೊಂಡು ಅವನು ಕಂಗಾಲಾಗಿರುವಂತಹ ಸಂದರ್ಭದಲ್ಲಿ, ಇನ್ನೇನು ಮದುವೆ ನಾಳೆ ನಾಡಿದಿದೆ ಅನ್ಬೇಕಾದ್ರೆ ಅವರು ತಮ್ಮಣ್ಣ ಅವ್ರು ಬಂದು ಕರೀತಾರೆ, ನೀನು ಮದುವೆಗೆ ಬಂದು ಮೈಕ್ ಸೆಟ್ಟನ್ನು ಹಾಕಬೇಕು ಅಂತ. ಅಷ್ಟು ಮಾತ್ರ ಹೇಳಲ್ಲ ಅವರು, ಒಂದ್ಸಲ ಬರ್ತಾ ಇದ್ದಾಳೆ ಮದುವೆಗೆ, ಆ ಕಾರಣಕ್ಕೋಸ್ಕರನೂ ನೀನು ಬಾ ಅಂತ ಹೇಳ್ತಾರೆ. ಇವನಿಗೆ ಮೈಕ್ ಸೆಟ್ ಹಾಕ್ಲಿಕ್ಕೆ ಅವಕಾಶ ದೊರೆತಂತಹ ಸಂಭ್ರಮ ಒಂದಾದರೆ, ಅದರ ಜೊತೆಗೆ ವತ್ಸಲ ಅನ್ನುವಂತಹ ಒಂದು ಅವನ ಜೀವಕ್ಕೆ ತುಂಬ ಹತ್ತಿರವಾದಂತಹ ಒಂದು ವಾತ್ಸಲ್ಯ ಮತ್ತೆ ಮರಳಿ ಬರ್ತಾ ಇದೆಯಲ್ಲ, ಆ ಸಂಭ್ರಮ ಕೂಡ ಅವನಿಗೆ ಸೇರಿಕೊಳ್ಳುತ್ತೆ. ಅವನು ಮದುವೆ ಮನೆಯಲ್ಲಿ ತುಂಬ ಸಂಭ್ರಮದಿಂದ ಅವನು ಭಾಗಿಯಾಗ್ತಾನೆ ಆ ಸಂಭ್ರಮದಲ್ಲಿ, ಮದುವೆಯ ಸಂಭ್ರಮದಲ್ಲಿ. ಆದರೆ ಇವನು ಯಾವುದನ್ನು ಸಂಭ್ರಮಿಸ್ತಾ ಇದ್ನೋ ಆ ಸಂಭ್ರಮದ ಹಿಂದೆ ಒಂದು ದುರಂತ ಕೂಡ ಇದೆ. ಇಲ್ಲಿನ ಮೈಕ್ ಸೆಟ್ ಇದೆಯಲ್ಲ, ಆ ಮೈಕ್ ಸೆಟ್ ಅವನಿಗೆ ಬಂದದ್ದೇ ಒಂದು ವಿಶೇಷ ಸಂದರ್ಭದಲ್ಲಿ. ಅದು ರಾಯಪ್ಪ ಅನ್ನುವಂಥ ಒಬ್ಬ ಕಾರ್ಮಿಕನಿಗೆ ಮುಂಗಡ ರೂಪದಲ್ಲಿ ಕೊಟ್ಟಿದಂತಹ ಹಣ ವಾಪಸ್ ಬರದೇ ಹೋದಾಗ ಅವನ ಬಳಿ ಇದ್ದಂತಹ ಒಂದು ಇನ್ನೇನು ಗುಜರಿಗೆ ಹೋಗುವ ಹಂತದಲ್ಲಿದ್ದಂಥ ಒಂದು ಮೈಕ್ ಸೆಟ್ ಇವನಿಗೆ ಬಂದಿರುತ್ತೆ. ಅದನ್ನು ರಿಪೇರಿ ಮಾಡಿಸ್ಕೊಂಡು ಸುಸ್ಥಿತಿಗೆ ತಂದು ಅವನು ಅದನ್ನು ಒಂದು ವ್ಯಾಪಾರದ ನಿಟ್ಟಿನಲ್ಲಿ ಬಳಸ್ಕೊತಾ ಇರ್ತಾನೆ. ನಾನು ಮತ್ತೆ ಆ ಮೈಕ್ ಸೆಟ್ಟನ್ನು ವಾಪಸ್ ತೊಗೊಂಡೋಗ್ತೀನಿ ಅಂತ ರಾಯಪ್ಪ ಹೇಳಿರ್ತಾನೆ. ಈ ಮದುವೆನಲ್ಲಿ ಇರ್ತಾಳೆ ವತ್ಸಲ ಇದ್ದಾಳಲ್ಲ, ವತ್ಸಲ ಅನ್ನುವಂಥ ಹೆಣ್ಣುಮಗಳು ಈಗಾಗಲೇ ಅವಳಿಗೆ ಮದುವೆ ಆಗಿದೆ, ಮದುವೆ ಆಗಿ 2 ಮಕ್ಕಳು ಕೂಡ ಇದೆ. ಅವಳು ಇವನ ಪ್ರೇಮಕ್ಕೆ ಸಿಲುಕಿ ಆ ಮಕ್ಕಳನ್ನು ಜೊತೆ ಕರ್ಕೊಂಡು ಗಂಡನನ್ನು ಮತ್ತು ಅವಳ ತಾಯಿಯನ್ನು ಬಿಟ್ಟು ಇವನ ಜೊತೆ ಬಂದಿದ್ದಾಳೆ. ಈ ಊರಲ್ಲಿ ತಮ್ಮಣ್ಣನ ಆಶ್ರಯದಲ್ಲಿ ಅವರು ಬದುಕ್ತಾ ಇದ್ದಾರೆ. ಮತ್ತು ಆ ಮಕ್ಕಳು ಬೆಳೆದ ನಂತರ ಈಗಾಗಲೇ ಈ ದಂಪತಿಗೆ ಮತ್ತೊಂದು ಮಗು ಕೂಡ ಆಗಿದೆ, ಸುಲೋಚನಾ ಅನ್ನುವಂಥ ಒಬ್ಬ ಮಗಳು. ಈ ಮಕ್ಕಳು ಬೆಳೆದ ನಂತರ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಕೈ ಮಾಡಿದಾಗ ಅವಳು ವಿರೋಧಿಸ್ತಾಳೆ. ಅದೇ ಸಮಯಕ್ಕೆ ಅವಳ ತಾಯಿ ಸತ್ತ ಸುದ್ದಿ ಬರುತ್ತೆ. ಅವಳು ಮಕ್ಕಳನ್ನು ಕರ್ಕೊಂಡು ಇವನನ್ನು ಒಂಟಿಯಾಗಿ ಬಿಟ್ಟು ಆ ಊರಿಗೆ ಹೋಗ್ತಾಳೆ, ತಾಯಿ ಊರಿಗೆ. ಇದು ಕತೆ. ಆ ವತ್ಸಲ ಮತ್ತೆ ಬರ್ತಾ ಇರುವಂತಹ ಸಂಭ್ರಮ ಇದೆಯಲ್ಲ, ಬಹುಶಃ ನನ್ನ ದಾಂಪತ್ಯ ಮತ್ತೆ ಸರಿ ಹೋಗಬಹುದು ಅನ್ನುವಂಥ ಆಸೆ ಅವನನ್ನು ಕಾಡಲಿಕ್ಕೆ ಶುರು ಆಗುತ್ತೆ. ಆದರೆ ಈ ಆಸೆ ಇದೆಯಲ್ಲ, ಕೊನೆಗೂ ಅದೊಂದು ಮರೀಚಿಕೆಯಾಗಿಯೇ ಉಳಿಯುವಂತಹ ಒಂದು ಕತೆ ಇದು. ವತ್ಸಲ ಅವನಿಂದ ದೂರ ಹೋಗಲಿಕ್ಕೆ ಒಂದು ರೀತಿ ಈ ತಮ್ಮಣ್ಣ ಕೂಡ ಕಾರಣ ಆಗಿದ್ದಾನೆ. ಈ ಮದುವೆಯ ಸಂದರ್ಭದಲ್ಲಿ ವತ್ಸಲ ಇವನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವಂತಹ ಸಂದರ್ಭಗಳೇ ಹೆಚ್ಚು ಸಿಗಲ್ಲ. ಅದು ಅವಳು ಮತ್ತೆ ವಾಪಸ್ ಹೋಗ್ತಾಳೆ. ಅದಕ್ಕಿಂತಲೂ ಮುಖ್ಯವಾಗಿ ಯಾವ ರಾಯಪ್ಪ ಇರ್ತಾನೆ, ಮೈಕ್ ಸೆಟ್ ಕೊಟ್ಟಂತಹ ರಾಯಪ್ಪ, ಅವನು ಬಂದು ಆ ಸಾಲದ ಹಣವನ್ನು ವಾಪಸ್ ಕೊಟ್ಟು ಮೈಕ್ ಸೆಟ್ಟನ್ನು ತೊಗೊಂಡೋಗ್ತಾನೆ. ವತ್ಸಲ ಮತ್ತು ರಾಯಪ್ಪ ಇಬ್ಬರು ಒಟ್ಟಿಗೆ ಆ ಮದುವೆ ಮನೆಯಿಂದ ನಿರ್ಗಮಿಸ್ತಾರೆ. ಇದು ಕತೆ. ಕೊನೆಗೆ ಈ ಒಂಟಿಯಾಗಿ ಉಳಿತಾನೆ. ಇದು ಇಲ್ಲಿನ ಮೈಕ್ ಸೆಟ್ ಇದೆಯಲ್ಲ,
ಈ ಮೈಕ್ ಸೆಟ್ ಈ ವ್ಯಕ್ತಿಗೆ ದೊರೆಯುವಂತಹದ್ದು ಮತ್ತು ಆ ಮೈಕ್ ಸೆಟ್ ಅವನಿಂದ ಹಿಂತಿರುಗಿ ಹೋಗುವಂಥದ್ದು. ಇದು ಈ ಸಮಾಜದ ಒಂದು ಸಮುದಾಯಕ್ಕೆ ಅಥವಾ ವ್ಯಕ್ತಿಗಳಿಗೆ ಯಾವ ರೀತಿ ಒಂದು ಧ್ವನಿ ಬರುತ್ತೆ ಮತ್ತು ಆ ಧ್ವನಿಯನ್ನು ಯಾವ ರೀತಿ ಇನ್ನೊಂದು ಯಾವುದೋ ಒಂದು ಶಕ್ತಿ ಕಿತ್ಕೊಳ್ಳುತ್ತೆ ಅನ್ನೋದನ್ನು ತುಂಬ ಸೂಚ್ಯವಾಗಿ ನಮ್ಮ ಗಮನಕ್ಕೆ ತರ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಈ ಮೈಕ್ನ ಮುಂದೆ ನಿಂತು ಕೇರಿಯ ಅನೇಕರು ಮಾತನಾಡ್ತಾರಲ್ಲ, ಹಲೋ 1 2 3 ಅಂತ ಹೇಳಿ ಸಂಭ್ರಮಿಸೋದು ಇದೆಯಲ್ಲ, ತಮ್ಮ ಧ್ವನಿಯೇ ತಮಗೆ ಒಂದು ಗಟ್ಟಿಯಾಗಿ ಅಪರಿಚಿತ ಭಾವವನ್ನು ಉಂಟು ಮಾಡುವಂತಹ ಒಂದು ಪುಳಕ ಇದೆಯಲ್ಲ, ಈ ಧ್ವನಿಯನ್ನು ಮತ್ತಾರೋ ಕಿತ್ಕೊಂಡು ಹೋಗುವಂಥ ಒಂದು ವಿಷಾದ ಕೂಡ ಇಲ್ಲಿದೆ. ಈ ವ್ಯಕ್ತಿ ತಮ್ಮಣ್ಣನ ಜಮೀನಿನಲ್ಲಿ ದುಡಿಬೇಕಾದ್ರೆ ಅಲ್ಲಿ ಬೆರ್ಚಪ್ಪಗಳನ್ನು ನಿಲ್ಲಿಸ್ತಾನೆ. ನಿಮಗೆ ಬೆರ್ಚಪ್ಪಗಳು ನಿಮಗೆ ಗೊತ್ತು, ಪ್ರಾಣಿ ಪಕ್ಷಿಗಳನ್ನು ಅಲ್ಲಿಗೆ ಸುಳಿಯದಂತೆ ತಡೆಗಟ್ಟುವಂತಹ ಬೆದರು ಗೊಂಬೆಗಳು. ಅದು ಇವನ ವಿಶೇಷತೆ ಏನು ಅಂದರೆ, ಆ ಬೆದರು ಗೊಂಬೆಗಳನ್ನು ಆ ಊರಿನ ಜನರನ್ನು ಹೋಲುವ ರೀತಿ ಒಂದು ಸಿದ್ಧಪಡಿಸುವಂತಹ ಕಲೆಗಾರಿಕೆ. ಕೊನೆಗೆ ಇವನು ತನ್ನ ಪ್ರೇಮವನ್ನು ಮತ್ತು ಧ್ವನಿಯನ್ನು ಮೈಕ್ ಸೆಟ್ಟನ್ನು ಎರಡೂ ಕಳೆದುಕೊಂಡಂತಹ ವ್ಯಕ್ತಿ ಕೊನೆಗೆ ವಾಪಸ್ಸು ತಮ್ಮಣ್ಣನ ಜಮೀನಿಗೆ ಹೋಗಿ 2 ಬೆದರು ಗೊಂಬೆಗಳನ್ನು ಬೆರ್ಚಪ್ಪಗಳನ್ನು ನಿಲ್ಲಿಸ್ತಾನೆ. ಅದು ಆ ಬೆರ್ಚಪ್ಪಗಳು ಒಂದು ತಮ್ಮಣ್ಣನ ಆ ಜಮೀನಿನ ಮಾಲೀಕನ ರೂಪದಲ್ಲಿ ಕಾಣ್ತಾ ಇರುತ್ತೆ, ಇನ್ನೊಂದು ಬೆರ್ಚಪ್ಪ ಅವನ ಪ್ರೇಯಸಿ ಸಖಿ ಪಾರ್ವತಿ ಅನ್ನುವಂಥವಳನ್ನು ಹೋಲ್ತಾ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ, ಕುಡಿದ ಸಂದರ್ಭದಲ್ಲಿ ಈ ಪಾರ್ವತಿ ಮತ್ತು ತಮ್ಮಣ್ಣನಿಗೆ ಇರುವಂತಹ ಸಂಬಂಧವನ್ನು ನಾನು ಮೈಕ್ನಲ್ಲಿ ಕೂಗಿ ಹೇಳ್ತೇನೆ ಅಂತ ಈ ವ್ಯಕ್ತಿ ಹೇಳಿರ್ತಾನೆ. ಆ ಸುದ್ದಿ ಅವನಿಗೆ ಮುಟ್ಟಿರುತ್ತೆ. ಅದು ಕೊನೆಗೆ ಅವನ ಬದುಕಿನ ಧ್ವನಿಯನ್ನೇ ಒಂದು ಕಿತ್ತುಕೊಳ್ಳುವ ರೀತಿ ಕೆಲಸ ಮಾಡ್ತಾನೆ ತಮ್ಮಣ್ಣ. ಕೊನೆಗೆ ಈ 2 ಬೆರ್ಚಪ್ಪಗಳು ನಿಲ್ಲುತ್ತಲ್ಲ, ಊರಿನ ಜನರಿಗೆಲ್ಲ ಒಂದು ರೀತಿಯ ಹಾಸ್ಯದ ವಸ್ತು ಆಗ್ತಾನೆ. ಕತೆಗಾರರು ಕಥೆಯನ್ನು ಮುಗಿಸೋದು ಈ ಬೆರ್ಚಪ್ಪಗಳ ಜೊತೆಗೆ ಅವನು ಕೂಡ ಒಂದು ಬೆರ್ಚಿನ ರೀತಿ ನಿಂತಿದ್ದ ಅಂತ ಒಂದು ಕಥೆಯನ್ನು ಮುಗಿಸ್ತಾರೆ. ಅಂದರೆ ಈಗ ಧ್ವನಿಯನ್ನು ಕಿತ್ತುಕೊಳ್ಳುವಂತಹ ಒಂದು ದಾರುಣ ವಿಷಾದ ಇದೆಯಲ್ಲ, ಇದು ಈ ಸಮಾಜದಲ್ಲಿ ಅನೇಕ ರೂಪಗಳಲ್ಲಿ ಮತ್ತೆ ಮತ್ತೆ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಅವನ ಒಂಟಿತನವನ್ನು ಕೂಡ ನಾವು ವ್ಯಕ್ತಿಗತ ಒಂಟಿತನಗಳ ರೂಪದಲ್ಲೋ ಅಥವಾ ಸಮುದಾಯಗಳ ಒಂಟಿತನದ ರೂಪದಲ್ಲೋ ಅಸುರಕ್ಷಿತ ಭಾವದ ರೂಪದಲ್ಲೋ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಶ್ರೀಧರ್ ಬಳೆಗಾರರು ಮನುಷ್ಯನ ಒಂಟಿತನವನ್ನು ಮತ್ತು ಅವನು ತಲುಪಬಹುದಾದ ಅಸಹಾಯಕ ಸಂದರ್ಭವನ್ನು ಚಿತ್ರಿಸಲಿಕ್ಕೆ ಅಥವಾ ವಿಶ್ಲೇಷಣೆ ಮಾಡಲಿಕ್ಕೆ ಅವರು ಸಾವಿನ ಸಂದರ್ಭಗಳನ್ನು ಅಥವಾ ವ್ಯಕ್ತಿ ಕಣ್ಮರೆ ಆಗುವಂತಹ ಸಂದರ್ಭಗಳನ್ನು ಮತ್ತೆ ಮತ್ತೆ ಬಳಸ್ಕೋತಾರೆ. ಅದು ಅಂದರೆ ನಿರ್ಗಮನದ ಸನ್ನಿವೇಶಗಳು ಇವರ ಕಥೆಗಳಿಗೆ ಒಂದು ರೀತಿಯ ಪ್ರೇರಣೆಯ ರೂಪದಲ್ಲಿ, ಹೊರಗಲ್ಲಿನ ರೂಪದಲ್ಲಿ ಪರಿಣಮಿಸ್ತವೆ. ಇದು ಎಷ್ಟು ಸಮರ್ಥವಾಗಿ ಅವರು ಬಳಸ್ಕೋತಾರೆ ಅಂದರೆ, ಸಂಕಲನದ ಮೊದಲ ಕಥೆಯ ಮುಖಾಂತರ, ಆ ಮುಖಾಂತರ ಕಥೆಯ ಗಣಪಯ್ಯನ ಮತ್ತು ಉಪಾಧ್ಯಾಯರ ಸ್ನೇಹ ಇದೆಯಲ್ಲ, ಅದು ತುಂಬ ಅರ್ಥಪೂರ್ಣವಾಗಿ ಬದುಕಿನ ಅನೇಕ ಸಾಧ್ಯತೆಗಳನ್ನು ನಮಗೆ ಮನವರಿಕೆ ಮಾಡೋ ನಿಟ್ಟಿನಲ್ಲಿ ರೂಪುಗೊಂಡಿರುವಂತಹ ಒಂದು ಕಥೆ. ಅದು ಉಪಾಧ್ಯಾಯರ ಸಾವಿನ ಸಂದರ್ಭದಲ್ಲಿ ಗಣಪಯ್ಯನ ನೆನಪುಗಳಿದೆಯಲ್ಲ, ಉಪಾಧ್ಯಾಯರ ಸಾವಿನ ಆಚೀಚೆ ನಡೆದಂತಹ ಘಟನೆಗಳನ್ನು ಮೆಲುಕು ಹಾಕುವ ಮುಖಾಂತರ ಅವನು ಬದುಕಿನ ಘನತೆಯನ್ನು ಕುರಿತು ನಾವು ಯೋಚನೆ ಮಾಡಲಿಕ್ಕೆ ಆ ಕತೆ ಒತ್ತಾಯಿಸುತ್ತೆ. ಉಪಾಧ್ಯಾಯ ರಾಜಕೀಯದ ಸುಳಿಗೆ ಸಿಕ್ಕಿ ತನ್ನ ಪೌರೋಹಿತ್ಯವನ್ನು ಉಳುಮೆ ಕೃಷಿಯನ್ನು ಬಿಟ್ಟು ಒಂದು ರೀತಿಯ ಆರ್ಥಿಕ ದುಸ್ಥಿತಿಗೆ ತಲುಪಿರುವಂತಹ ವ್ಯಕ್ತಿ. ಅದು ಅವನ ಸ್ನೇಹದ ಋಣ, ಅವನ ಕುಟುಂಬದ ಋಣ ಈ ಗಣಪಯ್ಯನ ಮೇಲೆ ಇದೆ. ಗಣಪಯ್ಯ ಉಪಾಧ್ಯಾಯರ ಮಗಳ ಮದುವೆಗೆ ಒಂದಷ್ಟು ಹಣವನ್ನು ಸಹಾಯ ರೂಪದಲ್ಲಿ ಕೊಡ್ತಾನೆ. ಈ ಸಮಸ್ಯೆ ಉಂಟಾಗೋದು ಅವನು ಯಾರಿಗೂ ಗೊತ್ತಿಲ್ಲದೆ ಇರುವ ರೂಪದಲ್ಲಿ ಸಹಾಯ ಮಾಡಿರ್ತಾನೆ. ಯಾಕೆ ಯಾರಿಗೂ ಗೊತ್ತಿಲ್ಲದೆ ಹಣ ಕೊಟ್ಟಿರ್ತಾನೆ ಅಂದರೆ, ಉಪಾಧ್ಯಾಯರ ಕುಟುಂಬಕ್ಕೆ ಸಮಾಜದಲ್ಲಿ ಒಂದು ಘನತೆ ಇದೆ, ಆ ಘನತೆಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾರಿಗೂ ಗೊತ್ತಿಲ್ಲದೆ ಸಹಾಯ ಮಾಡಿರ್ತಾನೆ. ಈ ಗಣಪಯ್ಯ ಮಾಡಿರುವಂತಹ ಸಹಾಯ ಅವನ ಹೆಂಡತಿಗೆ ಗೊತ್ತಾಗುತ್ತೆ. ಅವಳು ಗಂಡನನ್ನು ಕಾಡಲಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಅವನಿಗೆ ಸಾಲವನ್ನು ಕೊಡಲಿಕ್ಕೆ ಹೋದ್ರಿ, ಅದು ಆ ಸಾಲ ವಾಪಸ್ ಬರಲ್ಲ ಅಂತ ಅವಳ ಅಭಿಪ್ರಾಯ. ಇದು ಇಡೀ ಕಥೆಯ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಕಥೆಯಲ್ಲಿ. ಅದು ಅವಳು ಗಂಡ ಊರಿನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಉಪಾಧ್ಯಾಯರ ಮನೆಗೆ ಹೋಗಿ ಅವರನ್ನು ಒಂದು ದೂರ್ತಾಳೆ. ಅದು ನೀವು ನಮ್ಮ ಮನೆಯನ್ನು ಹಾಳು ಮಾಡ್ತಾ ಇದ್ದೀರಿ, ನಮ್ಮ ದುಡ್ಡನ್ನು ವಾಪಸ್ ಕೊಡಿ, ನಮ್ಮ ಮನೆಯಲ್ಲಿರೋ ಎಲ್ಲ ಸಮಸ್ಯೆಗಳಿಗೂ ನೀವೇ ಕಾರಣ ಅಂತ. ಆ ಕೊರಗಲ್ಲಿ ಉಪಾಧ್ಯಾಯರು
ಆ ಮನೆಯವರು ಹೆಂಡತಿಗೆ ಹೇಳ್ತಾರೆ, ಈ ಮನೆಯನ್ನು ಮಾರಲಿಕ್ಕೆ ನನ್ನ ಮಗನಿಗೆ ಹೇಳು, ಮೊದಲು ಅವರ ಸಾಲವನ್ನು, ಸ್ನೇಹಿತನ ಸಾಲವನ್ನು ಮುಟ್ಟಿಸ್ಬಿಡಿ ಅಂತ, ಇದು ನನ್ನ ಆಸೆ ಅಂತ ಹೇಳ್ತಾರೆ. ಮರುದಿನವೇ ಅವ್ರು ಸತ್ತೋಗ್ತಾರೆ. ಉಪಾಧ್ಯಾಯರಿಗೆ ಔಷಧಿ ತರಲಿಕ್ಕೆ, ಹೆಂಡತಿಗೆ ಒಂದು ಹಸು ತರಲಿಕ್ಕೆ ಬೇರೆ ಊರಿಗೆ ಹೋದಂತಹ ಗಣಪಯ್ಯನಿಗೆ ದಾರಿನಲ್ಲೇ ಸುದ್ದಿ ತಿಳಿಯುತ್ತೆ. ಅವನು ಬಂದು ಆ ಸಂದರ್ಭವನ್ನು ಯಾವ ರೀತಿ ಎದುರಿಸ್ತಾನೆ. ಈ ಕಥೆ ಅನೇಕ ಸಂಘರ್ಷಗಳನ್ನು, ಮಾನವೀಯ ಸಂದರ್ಭಗಳನ್ನು ನಮಗೆ ಮೂಡಿಸುತ್ತೆ. ಇಲ್ಲಿ ಉಪಾಧ್ಯಾಯರ ಮಗಳು ಒಬ್ಬಳಿದ್ದಾಳೆ. ಅವಳು ತನ್ನ ತಂದೆಯನ್ನು ನೋಡಿಕೊಂಡಂತಹ, ಅಂದರೆ ಅವರಿಗೆ ಖರ್ಚು ಮಾಡಿದಂಥ ಔಷಧಿಗಳಿರಬಹುದು ಅಥವಾ ದಿನನಿತ್ಯದ ಖರ್ಚುಗಳಿರ್ಬೋದು, ಅವೆಲ್ಲವನ್ನ ಒಂದು ಲೆಕ್ಕದ ಪುಸ್ತಕದಲ್ಲಿ ದಾಖಲೆ ಮಾಡಿಟ್ಟಿದ್ದಾಳೆ. ಅದನ್ನು ಉಪಾಧ್ಯಾಯರು ಗಮನಿಸಿದ್ದಾರೆ, ಸ್ನೇಹಿತನ ಜೊತೆ ಹಂಚಿಕೊಂಡಿದ್ದಾರೆ. ಈ ಗಣಪಯ್ಯ ತನ್ನ ಸ್ನೇಹಿತನ ಕಳವಳವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆ ಹಣವನ್ನು ಮನೆಯಾರ್ಡ್ರ ಮುಖಾಂತರ ಅವರ ಮಗಳಿಗೆ ಕಳಿಸಿದ್ದಾನೆ. ಇವನು ಊರಿಗೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಅವನ ಹೆಂಡತಿಯಲ್ಲಿ ಗಲಾಟೆ ಮಾಡಿದಾಳಲ್ಲ, ಆಗ ಗಣಪಯ್ಯನ ಮಗ ಉಪಾಧ್ಯಾಯರ ಶಿಷ್ಯ ಅವನು ಹೋಗಿ ಅವರ ಅಮ್ಮನನ್ನು ಅಲ್ಲಿಂದ ವಾಪಸ್ ಮನೆಗೆ ಕರೆತರಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿ ವಿಫಲನಾಗಿ ಕೊನೆಗೆ ತಾಯಿ ಮೇಲೆ ಕೈ ಮಾಡಿದ್ದಾನೆ. ಮಗನಿಂದ ತಾಯಿಗೆ ಅವಮಾನ ಆಗಿದೆ. ಅದೇ ಕಾಲಕ್ಕೆ ಅಮ್ಮನಿಗೆ ಅವಮಾನ ಮಾಡಿದ ಪಾಪ ಪ್ರಜ್ಞೆ ಮಗನನ್ನು ಕಾಡ್ತಾ ಇದೆ. ಅದನ್ನು ಬಂದು ತಂದೆ ಬಳಿ ಹೇಳ್ಕೊತಾನೆ. ಇದು ಕಥೆ. ಈಗ ಆ ಉಪಾಧ್ಯಾಯರ ಮಗ ಬೆಂಗಳೂರಿನಿಂದ ಬಂದವನು ಮನೆಯನ್ನು ಮಾರಲಿಕ್ಕೆ ಹೊರಟಿದ್ದಾನೆ. ಆದರೆ ಅವರ ಅಜ್ಜಿ ಉಪಾಧ್ಯಾಯರ ಅಮ್ಮ ಆ ಮನೆಯನ್ನು ಮಾರಲಿಕ್ಕೆ ಬಿಡಲ್ಲ. ನನ್ನ ಮಗ ಬಾಳಿ ಬದುಕಿದಂತಹ ಮನೆಯಲ್ಲಿ ದೀಪ ಹಚ್ಚದೆ ಹೋದರೆ ಅದು ಈ ಕುಟುಂಬಕ್ಕೆ ಶ್ರೇಯಸ್ಕರ ಅಲ್ಲ ಅಂತ. ಈ ಮನೆ ಮಾರಿದ ದುಡ್ಡಿನಲ್ಲಿ ನಮ್ಮ ಸಾಲನ ವಾಪಸ್ ಪಡ್ಕೊಳ್ಳಿ ಅಂತ ಗಣಪಯ್ಯನ ಮೇಲೆ ಅವನ ಹೆಂಡತಿ ಒತ್ತಡ ಇರ್ತಾ ಇದ್ದಾಳೆ. ಈಗ ಅವನು ಏನು ಮಾಡಬೇಕು? ಅವನು ಹೋಗಿ ಆ ನಾಗಜ್ಜಿಯನ್ನು ಭೇಟಿ ಮಾಡಿದಾಗ ಆಕೆ ಹೇಳ್ತಾಳೆ. ಅಲ್ಲಿ ಎರಡು ಸಂದರ್ಭಗಳನ್ನು ನಾವು ಎರಡು ಮಾತುಗಳನ್ನು ಗಮನಿಸಬೇಕು. ಈ ಉಪಾಧ್ಯಾಯನ ಸಾವಿಗೆ ನನ್ನ ಹೆಂಡತಿಯೇ ಕಾರಣ ಅಂತ ಒಂದು ಪಾಪ ಪ್ರಜ್ಞೆ ಇದೆ ಗಣಪಯ್ಯನಿಗೆ. ಅದನ್ನು ಅವಳು ನಿವಾರಿಸ್ತಾಳೆ. ಅವನ ಆಯುಷ್ಯ ಇದ್ದದ್ದೇ ಅಷ್ಟು, ಅವನು ಹೋಗ್ಬಿಟ್ಟ ಅಂತ ಅವಳು ಹೇಳ್ತಾಳೆ. ಅವನು ತುಂಬ ಒಂದು ದೊಡ್ಡ ಜೀವನದ ಸೌಂದರ್ಯ ಅಥವಾ ಘನತೆ ಅಂತ ನನಗೆ ಅನಿಸುತ್ತೆ. ಮತ್ತೂ ಒಂದು ಕಥೆಯಲ್ಲಿ ಈ ಥರದ್ದೇ ಒಂದು ಪ್ರಸಂಗ ಬರುತ್ತೆ. ಕಥಾನಾಯಕಿಯ ಸಾವಿನ ಪಾಪಪ್ರಜ್ಞೆಯಿಂದ ಕೂತಿದಂತಹ ನಾಯಕನನ್ನು ಆ ನಾಯಕಿಯ ತಾಯಿ ಬಂದು ಹೇಳ್ತಾಳೆ, ಇಲ್ಲ, ಇದರಲ್ಲಿ ನಿನ್ನ ಹೊಣೆಗಾರಿಕೆ ಏನಿಲ್ಲ, ಅವಳ ಆಯುಷ್ಯ ಇದ್ದದ್ದೇನೆ ಅಷ್ಟು, ನೀನು ಈ ಥರದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಜೀವನ ದೊಡ್ಡದು ಅನ್ನುವ ರೀತಿಯಲ್ಲಿ ಹೇಳ್ತಾಳೆ. ಆ ಕಥೆಯಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ಯಾರು ಈ ರೀತಿಯ ಜರ್ಜರಿತೆಗಳಿಗೆ ಒಳಗಾಗಿರ್ತಾರೆ, ಜೀವನದ ಸಂಕಷ್ಟಗಳಿಗೆ ಒಳಗಾಗಿರ್ತಾರೆ, ಅವರು ಮತ್ತೊಬ್ಬರಿಗೆ ಒಂದು ಜೀವಶಕ್ತಿಯನ್ನು ತುಂಬೋದಿದೆಯಲ್ಲ, ಅದು ಜೀವನದ ಸೌಂದರ್ಯ ಅನ್ನುವ ಅರ್ಥದ ಒಂದು ಮಾತು ಬರುತ್ತೆ ಆ ಕಥೆಯಲ್ಲಿ. ಈ ರೀತಿಯ ಅನೇಕ ಸಂದರ್ಭಗಳನ್ನು ನಮ್ಮ ಗಮನಕ್ಕೆ ತರುವ ಕಾರಣಕ್ಕೋಸ್ಕರನೇ ಈ ಮುಖಾಂತರ ಕಥೆಗಳು ತುಂಬ ವಿಶೇಷವಾದವು ಅಂತ ನನಗೆ ಅನಿಸುತ್ತೆ. ಇಲ್ಲಿ ನಾಗಜ್ಜಿಗೆ ಗಣಪಯ್ಯ ಒಂದು ಮಾತನ್ನು ಹೇಳ್ತಾನೆ, ಇಲ್ಲ, ನೀನು ಯೋಚನೆ ಮಾಡಬೇಡ, ಈ ಮನೆಯಲ್ಲಿ ನೀವು ಕೊನೆಯವರೆಗೂ ಇರಬೇಕು ಅನ್ನೋದೇ ನನ್ನ ಗೆಳೆಯನ ಕೊನೆಯ ಆಸೆ ಆಗಿತ್ತು, ಅದನ್ನು ಅವನು ನನ್ನ ಜೊತೆ ಹಂಚ್ಕೊಂಡಿದ್ದ ಅಂತ. ಅಂದರೆ ಹೆಂಡತಿಯ ಇಷ್ಟಕ್ಕೆ ವಿರುದ್ಧವಾಗಿ ಅವನು ತನ್ನ ಗೆಳೆಯನ ಕುಟುಂಬದ ಗೌರವವನ್ನು ಕಾಪಾಡಲಿಕ್ಕೆ ಮತ್ತು ಒಂದು ವೃದ್ಧ ಜೀವದ ಬದುಕಿನ ಕೊನೆಯನ್ನು ಒಂದು ಸಹನೀಯಗೊಳಿಸಲಿಕ್ಕೆ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆಯಲ್ಲ, ಅದು ಇವತ್ತಿನ ಸಂದರ್ಭದಲ್ಲಿ ಒಂದು ವಿಶೇಷವಾದ್ದು ಅಂತ ಅನಿಸುತ್ತೆ ನನಗೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಳಗಾರರ ಅನೇಕ ಕಥೆಗಳು ಮನುಷ್ಯನ ಅಧಃಪತನವನ್ನು ಸೂಚಿಸುವಂತಹ ಕಥೆಗಳು, ಬೇರೆ ಬೇರೆ ರೂಪದ ಅಧಃಪತನವನ್ನು ಸೂಚಿಸುವಂತಹ ಕಥೆಗಳು. ಆದರೆ ಅದೇ ಕಾಲಘಟ್ಟಕ್ಕೆ ಮನುಷ್ಯನಲ್ಲಿ ಇನ್ನೂ ಉಳಿದಿರಬಹುದಂಥ ಒಳ್ಳೆಯತನವನ್ನು ಕೂಡ ನಮ್ಮ ಗಮನಕ್ಕೆ ತರುವಂತಹ ಕೆಲಸವನ್ನು ಈ ಕಥೆಗಳು ಮಾಡ್ತವೆ. ವಿಶೇಷವಾಗಿ ಸ್ತ್ರೀ ಪಾತ್ರಗಳ ಮುಖಾಂತರ ಈ ಕೆಲಸವನ್ನು ಮಾಡ್ತವೆ ಅಂತ ನನಗೆ ಅನಿಸುತ್ತೆ. ಇಲ್ಲಿನ ಮುಖಾಂತರ ಕಥೆಯ ನಾಗಜ್ಜಿ ಇರ್ಬೋದು, ವಿಭಕ್ತ ಕಥೆಯ ಚೈತ್ರಾಳ ತಾಯಿ ಇರ್ಬೋದು, ಅಥವಾ ನಾಟಕ ಕಥೆಯ ಕಾವೇರಿ ಇರ್ಬೋದು, ಇವರೆಲ್ಲರೂ ತಮ್ಮ ಕುಟುಂಬವನ್ನು ಕಟ್ಟಿಕೊಂಡಂತಹ ಗಟ್ಟಿಗಿತ್ತಿಯರು ಮಾತ್ರ ಅಲ್ಲ, ಜೀವನವನ್ನು ಅದು ಬಂದಂತೆಯೇ ಸ್ವೀಕರಿಸುವಂತಹ ಒಂದು ವಿಶಾಲವಾದ ದೃಷ್ಟಿಕೋನವನ್ನು ಅಥವಾ ಜೀವನ ದರ್ಶನವನ್ನು ಒಳಗೊಂಡಂತಹ ಹೆಣ್ಣು ಮಕ್ಕಳು ಕೂಡ ಹೌದು ಅಂತ ಈ ಕಥೆಗಳು ನಮ್ಮ ಗಮನಕ್ಕೆ ತರುತ್ತೆ. ಇಲ್ಲಿನ ನಾಟಕ ಅನ್ನುವಂತಹ ಒಂದು ಕಥೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು.
ಈ ನಾಟಕ ಕತೆ ನನಗೆ ಯಾಕೆ ವಿಶೇಷ ಅಂತ ಅನ್ನಿಸ್ತು ಅಂದರೆ, ಈ ಮುಖಾಂತರ ಸಂಕಲನದ ಉಳಿದ ಕಥೆಗಳಿಗೆ ಹೋಲಿಸಿದ್ರೆ ಈ ನಾಟಕ ಸಂಪೂರ್ಣ ಭಿನ್ನವಾದಂತಹ ಕಥೆ ಅದು. ಉಳಿದ ಕಥೆಗಳಲ್ಲಿ ಕಥೆಗಾರರು ಯಾವುದನ್ನು ಕೂಡ ಇದು ಹೀಗೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗಲ್ಲ. ಅನೇಕ ಜೀವನದ ಸಂಗತಿಗಳನ್ನು ಇದು ಹೀಗಿದೆ, ಇದು ನಿಮ್ಮ ಅನುಭವಕ್ಕೆ ಹೇಗೆ ಕಾಣುತ್ತೆ ನೋಡಿ ಅಂತ ಓದುಗರ ಮುಂದೆ ಇಡ್ತಾ ಹೋಗ್ತಾರೆ. ಆದರೆ ಈ ನಾಟಕ ಕತೆ ಅತ್ಯಂತ ಸ್ಪಷ್ಟವಾಗಿ ಕಥನವನ್ನು ನಮ್ಮ ಮುಂದೆ ದಾಟಿಸ್ತಾ ಹೋಗುತ್ತೆ. ಇದು ಒಂದು ಊರಿನಲ್ಲಿ ನಡೆಯುವಂತಹ ಒಂದು ನಾಟಕದ ಪ್ರಸಂಗದ ಕಥೆ ಅದು. ಈ ಕಥೆಯಲ್ಲಿ ಒಂದು ಶೂದ್ರ ವರ್ಗದ ಒಬ್ಬ ತರುಣನಿಗೆ ಆಗಷ್ಟೇ ಮದುವೆ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ, ಒಂದು ಪಾರ್ವತಿಯ ಸ್ತ್ರೀ ಪಾತ್ರವನ್ನು ಕೊಟ್ಟಿದ್ದಾರೆ. ಅವನು ಸಂಭ್ರಮಿಸ್ತಾ ಇದ್ದಾನೆ. ಅವನಿಗೆ ಈ ನಾಟಕದ ಮುಖಾಂತರ, ಅಂದರೆ ಕಲೆಯ ಮುಖಾಂತರ ತನ್ನ ಜಾತಿಯ ಕೀಳರಿಮೆಯನ್ನು ದಾಟುವಂಥ ಒಂದು ಅವಕಾಶ ಇಲ್ಲಿ ಬಂದಿದೆ. ಅದೇ ಕಾಲಕ್ಕೆ ಶಿವನ ಪಾತ್ರ ಮಾಡ್ತಾ ಇದ್ದಾರಲ್ಲ, ಸುಬ್ರಾಯ ಭಟ್ಟನ ಹೆಗಡೆನ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಆತನಿಗೆ ಈ ಶೂದ್ರ ವ್ಯಕ್ತಿಯನ್ನು ಜೊತೆ ಮಾಡುವಂತಹ ಪಾತ್ರ ಮಾಡಲಿಕ್ಕೆ ಒಂದು ಹಿಂಜರಿಕೆ ಕೂಡ ಇದೆ. ಅದು ಹಂದಿ ತಿನ್ನುವಂತಹ ಒಬ್ಬ ಪಾರ್ವತಿಯ ಗಂಡನಾಗಿ ಗುರುತಿಸಿಕೊಳ್ಳುವಂತಹ ಕಳವಳ ಅವನದು. ಇಲ್ಲೊಂದು ಜಾತಿ ಸಂಘರ್ಷ ಬರುತ್ತೆ. ಇದನ್ನು ತುಂಬ ನೇರವಾಗಿ ಈ ಕತೆ ನಮ್ಮ ಮುಂದೆ ಇಡುತ್ತೆ. ಉಳಿದ ಕಥೆಗಳಲ್ಲಿ ಇದನ್ನು ಸೂಚ್ಯವಾಗಿ ಈ ಥರದ ಸಂಗತಿಗಳನ್ನು ಹೇಳಲಿಕ್ಕೆ ಬರಗಾರರು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮಾನುವಿನ ಹೆಂಡತಿ ಕಾವೇರಿ ಇದ್ದಾಳಲ್ಲ, ಅವಳು ಅತ್ಯಂತ ಪ್ರೌಢವಾದಂತಹ ಒಬ್ಬ ಹೆಣ್ಣುಮಗಳು. ಅವಳು ಗಂಡನಿಗೆ ಹೇಳ್ತಾಳೆ, ಈ ನಾಟಕ ಎಲ್ಲ ನಮ್ಮಂಥವ್ರಿಗಲ್ಲ, ಮನೆ ಮಾರು ಹಾಳಾಗುತ್ತೆ ಅಂತ. ಅವಳ ಆತಂಕ, ನಿಜವಾದ ಆತಂಕ ಇರೋದು ಈ ನಾಟಕ ಆಡ್ತಾ ಆಡ್ತಾ ಈ ಹೆಣ್ಣಿನ ಹುಚ್ಚನ್ನು ಅಥವಾ ಮತ್ಯಾವುದೋ ವ್ಯಸನವನ್ನು ಗಂಡ ಹಚ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲ ಅಂಥದ್ದೇನೂ ಆಗಲ್ಲ ಅಂತ ಇವನು ತುಂಬ ಸಂಭ್ರಮದಿಂದ ಆ ನಾಟಕಕ್ಕೆ ಸಿದ್ಧತೆಯನ್ನು ನಡೆಸ್ತಾನೆ. ಹೆಂಡತಿಗೆ ಒಂದು ಒಳ್ಳೆಯ ಸೀರೆಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವ್ಯಕ್ತಿ ತುಂಬ ಅಳುಕುತ್ತಲೇ ತನಗಾಗಿಯೇ ಅಂತ ಒಂದು ಸೀರೆಯನ್ನು ತೊಗೊಂಬರ್ತಾನೆ, ಪಾರ್ವತಿ ಪಾತ್ರಕ್ಕೆ ಅಂತ ಸೀರೆಯನ್ನು ತೊಗೊಂಬರ್ತಾನೆ, ಒಂದು ಕುಪ್ಪಸವನ್ನು ಹೊಲಿಸ್ಕೋತಾನೆ. ತುಂಬ ಆ ಸಂಜೆ ತುಂಬ ದೀರ್ಘವಾದ ಮಳೆ ಬಂದು ನಾಟಕ ಆರಂಭ ಆಗೋದು ವಿಳಂಬ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕೆಲವು ಪ್ರಸಂಗಗಳನ್ನು ಕೈ ಬಿಡಬೇಕಾಗತ್ತೆ. ಅದರಲ್ಲಿ ಪಾರ್ವತಿಯ ಪ್ರವೇಶದ ಒಂದು ಪ್ರಸಂಗ ಕೂಡ ಅದು. ಅಂದರೆ ಯಾವ ಪ್ರಸಂಗದ ಮುಖಾಂತರ ತನ್ನ ಅಸ್ಮಿತೆಯನ್ನು ಊರಿಗೆ ಸಾಧಿಸಿ ತೋರಿಸ್ಲಿಕ್ಕೆ ಮಾನು ಹೊರಟಿದ್ನೋ ಆ ಪ್ರಸಂಗಕ್ಕೆ ಕತ್ತರಿ ಪ್ರಯೋಗ ಆಗುತ್ತೆ. ಅಂದರೆ ಇಲ್ಲಿ ಯಾವುದು ನಾಟಕ ಅಂತ, ಅವನು ತನ್ನ ಪಾತ್ರಕ್ಕೋಸ್ಕರ ತಂದುಕೊಟ್ಟಂತಹ ಸೀರೆಯನ್ನು ಮತ್ತೊಬ್ಬ ಪಾತ್ರಧಾರಿಗೆ ಕೊಡ್ತಾನೆ ಅಥವಾ ಕೇಳಿ ಪಡ್ಕೋತಾರೆ. ಮರುದಿನ ಅತ್ಯಂತ ವಿಷಾದದಲ್ಲಿ ಅವನು ಆ ಸೀರೆಯನ್ನು ತಗೊಂಡು ಹಳ್ಳದ ನೀರಿನಲ್ಲಿ ಅದನ್ನು ಒಗಿಲಿಕ್ಕೆ ಹೋಗ್ತಾನೆ. ಅದು ಬಣ್ಣ ಬಿಟ್ಕೊಳ್ಳುತ್ತೆ. ಅದು ಬಿಟ್ಕೊಳ್ಳುವಂಥದ್ದು ಕೇವಲ ಸೀರೆಯ ಬಣ್ಣ ಅಲ್ಲ, ಅನೇಕ ವ್ಯಕ್ತಿತ್ವಗಳ ಬಣ್ಣ ಕೂಡ ಬಿಟ್ಕೊಡ್ತಾ ಇದೆ ಆ ಸೀರೆಯ ಬಣ್ಣದ ನೆಪದಲ್ಲಿ ಅಂತ ಅನಿಸುತ್ತೆ. ಅಲ್ಲಿಗೆ ಅವನ ಹೆಂಡತಿ ಬಂದು ಹೇಳ್ತಾಳೆ, ನಿನ್ನ ಸಹ ಪಾತ್ರಧಾರ ಒಬ್ಬ ಹಿರಿಯ ನಟ ಬಂದು ನನ್ನ ಜೊತೆ ಅನುಚಿತವಾಗಿ ವರ್ತಿಸ್ತಾ ಅವನು ಮತ್ತೆ ನಮ್ಮ ಮನೆಗೆ ಬಾರದೇ ಇರೋ ರೀತಿ ಅವನಿಗೆ ಬುದ್ಧಿ ಕಲಿಸಿ ಬಂದಿದ್ದೇನೆ ಅಂತೇಳಿ ಒಂಥರ ಅಪ್ರತಿಭನಾಗಿ ನಿಲ್ತಾನೆ. ಇಲ್ಲಿ ಯಾವುದು ನಾಟಕ ಅನ್ನುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಈ ಕತೆ ನಮ್ಮನ್ನು ಒತ್ತಾಯಿಸುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಒಂದು ನಾಟಕ ಹಳ್ಳಿಯಲ್ಲಿ ನಡೆಯುವಂಥದ್ದು, ನಾಟಕವನ್ನು ಒಂದು ಕಲೆಯ ರೂಪದಲ್ಲಿ ನಾವು ನೋಡ್ತೇವೆ. ಎಲ್ಲ ಕಲೆಗಳ ಉದ್ದೇಶ ಕೂಡ ಒಂದು ಮನುಷ್ಯ ಸಂಬಂಧಗಳನ್ನು ಸುಧಾರಿಸುವಂಥದ್ದೇನೆ ಅಲ್ವಾ ಅದು. ಈ ಮೇಲು ಕೀಳು ಅನ್ನುವಂಥ ಒಂದು ತಾರತಮ್ಯವನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಎಲ್ಲ ಕಲೆಗಳು ನಮಗೆ ಒದಗಿ ಬರ್ತವೆ. ಆದರೆ ಈ ಕಲೆ ಅನ್ನುವಂತಹದ್ದೇನೆ ಒಂದು ನಾಟಕ ಆದರೆ ಹೇಗೆ, ಅಥವಾ ನಾಟಕ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಈ ಕತೆ ನಮಗೆ ಒತ್ತಾಯಿಸುತ್ತೆ ಅಂತ ನನಗೆ ಅನಿಸುತ್ತೆ. ಈ ಕತೆ ಅಷ್ಟೇ ಅಲ್ಲ, ಅದು ಆಗಲೇ ನಾನು ಹೇಳಿದ ಒಂದು ಬೆಚ್ಚು ಕಥೆಯ ಹೇಳಿದ್ನಲ್ಲ, ಆ ಕಥಾನಾಯಕ ಅಷ್ಟೇ ಅಲ್ಲ, ಊರಿನ ಜನರಿಗೆ ಒಂದು ಬೆದರುಗೊಂಬೆ ರೀತಿ ಕಾಣಿಸ್ತಾನಲ್ಲ, ಒಂದು ತಮಾಷೆಯ ವಸ್ತುವಾಗಿ ಕಾಣಿಸ್ತಾನಲ್ಲ. ಆದರೆ ಇಲ್ಲಿನ ಅನೇಕ ನಮ್ಮ ಸುತ್ತಮುತ್ತಲಿನ ಅನೇಕರು ಈ ಸ್ಥಿತಿನಲ್ಲಿ ಇರುವಂತಹದ್ದನ್ನು ಅಥವಾ ಆ ಸ್ಥಿತಿಯಲ್ಲಿ ಒಂದು ಬೆದರುಗೊಂಬೆಗಳ ರೀತಿ ಕಾಣುವಂತಹ ಒಂದು ಸ್ಥಿತಿಯನ್ನು ಇವತ್ತಿನ ಸಂದರ್ಭ ಸೃಷ್ಟಿ ಮಾಡ್ತಾ ಇರೋದರತ್ತ ಇವರ ಕಥೆಗಳು ನಮ್ಮನ್ನು ಸೆಳೀತವೆ ಅಂತ ನನಗೆ ಅನ್ನಿಸ್ತು. ಶ್ರೀಧರ ಬಳೆಗಾರರ ಕಥೆಗಳ ಮತ್ತೊಂದು ವಿಶೇಷ ಅಂದರೆ ಇಲ್ಲಿನ ಅನೇಕ ಕಥೆಗಳು ಆಗಲೇ ಮೇಡಮ್ ಹೇಳಿದಾಗೆ ಹಳ್ಳಿಗಳಲ್ಲಿ ನಡೆಯುವಂಥದ್ದು. ಅವು ಕೇವಲ ಹಳ್ಳಿಗಳು ಮಾತ್ರ ಅಲ್ಲ, ಕಾಡಿನಂಚಿನ ಮತ್ತು ಕಾಡಿನ ನಡುವೆ ಇರುವಂತಹ ಹಳ್ಳಿಗಳು ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಇಲ್ಲಿನ
ಒಂದು ಕತೆ ಓದಬೇಕಾದ್ರೆ, ಇಲ್ಲಿನ ಕಥೆಗಳನ್ನು ಓದಬೇಕಾದ್ರೆ ನನಗೆ ಕಾರಂತರ ಬೆಟ್ಟದ ಜೀವ ಕಾದಂಬರಿ ನೆನಪಿಗೆ ಬಂತು ಅಂತ. ಬೆಟ್ಟದ ಜೀವ ಗೋಪಾಲಯ್ಯ ನಿಮ್ಮೆಲ್ಲರಿಗೂ ಗೊತ್ತು. ಅವನು ಪರಿಸರದ ನಡುವೆ ಬಾಳ್ತಾ ನಾನು ಈ ಪರಿಸರದ ಭಾಗ ಅಂತ ನಂಬಿಕೊಂಡಿದ್ದಂಥ ವ್ಯಕ್ತಿ. ಅವನು ಕಾಡನ್ನು ಕಡಿದು ತೋಟ ಮಾಡಿದರೂ ಕೂಡ ಒಟ್ಟಾರೆ ಪರಿಸರದ ಘನತೆಗೆ, ಅದರ ಒಟ್ಟಂದಕ್ಕೆ ಧಕ್ಕೆ ಬಾರದೇ ಇರುವಂತಹ ರೀತಿ ತನ್ನ ಬದುಕನ್ನು ರೂಪಿಸಿಕೊಂಡಿದ್ದಂತಹ ಒಬ್ಬ ಕೃಷಿಕ. ಆದರೆ ಇಲ್ಲಿನ ಬಳಗಾರರ ಕಥೆಗಳಲ್ಲಿ ಬರುವಂತಹ ವ್ಯಕ್ತಿಗಳಿದಾರಲ್ಲ, ಇವರನ್ನು ನಾನು ಗೋಪಾಲಯ್ಯನ ನಂತರದ ತಲೆಮಾರುಗಳು ಅಂತ ಭಾವಿಸ್ತೇನೆ. ಇವರಿಗೆ ಕಾಡಿನ ಜೊತೆಗಿನ, ಪರಿಸರದ ಜೊತೆಗಿನ ನಂಟು ಅವರ ಅಸ್ತಿತ್ವದ ಭಾಗವಾಗಿ ಉಳಿದಿಲ್ಲ. ಅವರಿಗೆ ಕಾಡಿನ ಬಗ್ಗೆ ಒಂದು ಅಪಾರವಾದ ತಿಳುವಳಿಕೆ ಇದ್ದರೂ ಕೂಡ, ಮತ್ತು ಆ ಕಾಡಿನ ಬಗ್ಗೆ ಪ್ರೀತಿ ಇದ್ದರೂ ಕೂಡ ಅದರ ಅಸ್ತಿತ್ವ ತಮ್ಮ ಅಸ್ತಿತ್ವ ಅಂತ ಅವರು ಭಾವಿಸೋದಿಲ್ಲ ಅನೇಕ ಸಂದರ್ಭಗಳಲ್ಲಿ. ಇಲ್ಲಿ ಮರವಾಗಿ ನಿಂತವರು ಅನ್ನುವಂಥ ಕಥೆ ಇದೆ. ಈ ಕಥೆಯ ನಾಯಕ ಬಂಡು ಇದಾನಲ್ಲ, ಅವನಿಗೆ ಆ ಕಾಡಿನ ಬಗ್ಗೆ ಅತೀವವಾದ ಪ್ರೀತಿ ಇದೆ. ಆದರೆ ಅವನು ಮರಗಳನ್ನು ಕಡಿಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆಂದರೆ ಅವನಿಗೆ ಅದು ಅನ್ನದ ಪ್ರಶ್ನೆ ಕೂಡ ಆಗಿದೆ. ತಾನು ಕೆಲಸ ಮಾಡುವಂತಹ ಒಡೆಯನ ಋಣವನ್ನು ತೀರಿಸುವ ಒಂದು ಪ್ರಶ್ನೆ ಕೂಡ ಆಗಿದೆ. ಈ ಬಂಡುವಿನ ಒಡೆಯ ಇದಾನಲ್ಲ, ನರಸಪ್ಪ ಅನ್ನುವಂತಹ ಒಡೆಯ, ಅವನಿಗೆ ತನ್ನೂರು ಆನೆಹೊಂಡ ಅನ್ನುವಂತಹದ್ದು ಕೇವಲ ಕಾಡಿನಂಚಿನ ಒಂದು ಪ್ರದೇಶ ಅಷ್ಟೇ ಅಲ್ಲ. ಅವನು ಹೇಳ್ತಾನೆ, ಅಲ್ಲಿ ಮ್ಯಾಂಗನೀಸ್ ಅದಿರುಗಾರಿಕೆ ನಡೀತಾ ಇದೆ, ಈ ಊರು ನನ್ನ ಊರು ಇದೆಯಲ್ಲ, ಇದು ಕಬ್ಬಿಣವನ್ನು ಬೆಳೆಯುವಂತಹ ಊರು ಅಂತ. ಅಂದರೆ ಯಾರು ಕಾಡಿನ ಕಾರಣಕ್ಕೆ ಪರಿಸರವನ್ನು ತಮ್ಮ ಊರಿನ ಅಸ್ಮಿತೆಯನ್ನಾಗಿ ನಂಬಬೇಕೋ, ಬಿಂಬಿಸಬೇಕೋ, ಅವರು ಕಬ್ಬಿಣವನ್ನು ಬೆಳೆಯುವಂತಹ ಊರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಊರು ಅನ್ನುವಂತಹದ್ದು, ಸಂಪನ್ಮೂಲ ಅನ್ನುವಂಥದ್ದು ಒಂದು ರೀತಿಯ ಸರಕಾಗಿ ಪರಿಣಮಿಸಿರುವಂತಹ ಸಂದರ್ಭವನ್ನು ಬಳಗಾರರ ಕಥೆಗಳು ನಮ್ಮ ಗಮನಕ್ಕೆ ತರುವಂಥದ್ದನ್ನು ನಾವು ಗಮನಿಸಬೇಕು. ಚರಿತ್ರೆ ಅನ್ನುವಂಥ ಕತೆ ಮತ್ತು ವಿಶೇಷವಾದ್ದು. ಶಿವರಾಮ ಕಾರಂತರ ಚೋಮ ನಮಗೆ ಗೊತ್ತು. ಚೋಮ ಒಂದು ಇಡೀ ಭೂಮಿಗೋಸ್ಕರ ಭೂಮಿಯನ್ನು ಪಡೆಯುವಂತಹದ್ದು ತನ್ನ ಬದುಕಿನ ಸಾರ್ಥಕತೆ ಅಂತ ನಂಬಿದ್ದಂತಹ ಒಬ್ಬ ವ್ಯಕ್ತಿ. ಆದರೆ ಇಲ್ಲಿನ ಹುಲಿಯ ಇದಾನಲ್ಲ, ಅವನು ಸಂಪೂರ್ಣ ವಿರುದ್ಧವಾದಂತಹ ವ್ಯಕ್ತಿತ್ವ. ಅವನೊಂದು ಸಿದ್ಧಿ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಅವನಿಗೆ ಯಾವುದೋ ಸಂದರ್ಭದಲ್ಲಿ ಒಂದಷ್ಟು ಜಮೀನು ಸಿಕ್ಕಿದೆ. ಆದರೆ ಆ ಜಮೀನಿನ ಒಡೆತನವೇ ಅವನಿಗೆ ಒಂದು ರೀತಿಯ ಬಂಧನದ ರೀತಿ ಕಾಡ್ತಾ ಇದೆ. ಅವನ ಹೆಂಡತಿಗೆ ಆ ಜಮೀನನ್ನು ನಡೆಸುವ, ಕೃಷಿ ಮಾಡುವಂಥ ಒಂದು ಅಷ್ಟು ಆಸ್ತಿ ಇಲ್ಲ. ಅವನ ಮಗ ಇದ್ದಾನೆ, ಅವನ ಮಗನಿಗೆ ಮದುವೆ ಆಗಿದೆ, ನಾನು ಹೋಗಿ ನನ್ನ ಹೆಂಡತಿ ಮನೆಯಲ್ಲಿ ಇರ್ತೇನೆ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವನ ಅಪ್ಪ ಅಮ್ಮನನ್ನು ಕೈ ಬಿಟ್ಟಿದ್ದಾನೆ. ಹೆಂಡತಿಗೆ ಬೇಡದ, ಮಗನಿಗೆ ಬೇಡದೇ ಇರುವಂತಹ ಜಮೀನು ಭೂಮಿಯನ್ನು ಕಟ್ಕೊಂಡು ನಾನು ಏನು ಮಾಡಬೇಕು, ಇದು ನನಗೆ ಬೇಡ ಅಂತ, ಇದರಿಂದ ನನಗೆ ಬಿಡುಗಡೆ ಕೊಡಿ ಅಂತ ಹೋಗಿ ಅವನ ಒಡೆಯನನ್ನು ಕೋರ್ಕೋತಾನೆ. ಇಲ್ಲಿನ ವಿರೋಧಾಭಾಸ ಗಮನಿಸಿ. ಒಂದು ಕಾಲಕ್ಕೆ ಜಮೀನು ಅನ್ನುವಂಥದ್ದು ಅಸ್ಮಿತೆ ಆಗಿತ್ತು, ಆದರೆ ಇವನಿಗೆ ಜಮೀನು ಅನ್ನುವಂಥದ್ದು ಒಂದು ಬಂಧನ ಆಗ್ತಾ ಇದೆ. ಯಾವ ಸರ್ಕಾರಿ ದಾಖಲೆಗಳಲ್ಲಿ ಜಮೀನಿನ ಒಡೆತನ ಇವನ ಹೆಸರಿಗೆ ಬಂತೋ, ನಾನು ಸರ್ಕಾರಿ ಮನುಷ್ಯ ಆಗ್ಬಿಟ್ನಲ್ಲ, ಇದೊಂದು ರೀತಿಯ ನನ್ನ ಸ್ವಾತಂತ್ರ್ಯ ಹರಣ ಅಂತ ಅವನಿಗೆ ಅನ್ನಿಸ್ತಾ ಇದೆ. ಅದಕ್ಕೊಂದು ಥಿಯರಿಯನ್ನು ಕಟ್ತಾರೆ ಇಲ್ಲಿ ಗೋಪಾಲಪ್ಪ ಅನ್ನುವಂತಹ ಆ ಜಮೀನ್ದಾರ. ಈ ಕಥೆಯಲ್ಲಿ ಮತ್ತೂ ಒಂದು ಉಪಕಥೆ ಇದೆ, ಇವನಿಗೆ ಜಮೀನು ಬಂದದ್ದು ಹೇಗೆ ಅಂತ. ಈ ಗೋಪಾಲಪ್ಪನ ತಮ್ಮ ಇದ್ದಾನೆ ರಾಮಚಂದ್ರ ಅಂತ, ಅವನ ಹೆಂಡತಿ ಎಂಕು. ಈ ರಾಮಚಂದ್ರನಿಗೆ ಬೇಟೆಯ ಹುಚ್ಚು. ಒಂದು ಸಂದರ್ಭದಲ್ಲಿ ಅವನು ಅವನ ಗುಂಡನ್ನು ಅವನೇ ಆರಿಸ್ಕೊಂಡು ಸಾಯ್ತಾನೆ. ಆ ಸಾವಿನ ಆಪಾದನೆ ಅಣ್ಣನ ಮೇಲೆ ಅಣ್ಣ ಕೊಲೆ ಮಾಡಿಸಿರ್ಬೋದು ಆಸ್ತಿಗೋಸ್ಕರ ಅಂತ. ಈ ಆರೋಪವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅವನ ಎಲ್ಲ ಆಸ್ತಿಯನ್ನು, ತಮ್ಮನ ಆಸ್ತಿಯನ್ನು ಅವನ ಹೆಂಡತಿಗೆ ಬರೀತಾನೆ, ಎಂಕುಗೆ. ಆ ಎಂಕು ಮತ್ತು ಹುಲಿಯನ ನಡುವೆ ಒಂದು ಸಂಬಂಧ ಬೆಳೆದಿದೆ. ಆ ಸಂಬಂಧದ ಮುಖಾಂತರ ಈ ಅಷ್ಟು ಆಸ್ತಿಯನ್ನು ಹುಲಿಯನಿಗೆ ಬಂದಿದೆ. ಹೀಗೆ ಬಂದಂಥ ಆಸ್ತಿಯನ್ನು ಅವನು ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾನೆ. ಆಗ ಗೋಪಾಲಪ್ಪ ಒಂದು ಥಿಯರಿಯನ್ನು ಹೇಳ್ತಾರೆ, ನೋಡು, ನಿಮಗೆ ಆಸ್ತಿ ಪಡೆಯುವಂಥದ್ದು ಮುಖ್ಯ ಅಲ್ಲ, ನೀವು ಬಂದದ್ದು ಪೋರ್ಚುಗೀಸರ ಮುಖಾಂತರ ಬೇರೆ ದೇಶದಿಂದ ಈ ಗೋವಾದ ನೆಲಕ್ಕೆ ಬಂದ್ರಿ, ಇಲ್ಲಿ ಅವರ ಗುಲಾಮಗಿರಿ ಮಾಡ್ತಾ ಇದ್ರಿ, ಶತಮಾನಗಳ ಕಾಲ ಗುಲಾಮರಾಗಿ ಬಾಳುವಂಥದ್ದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ನಿಮ್ಮ ರಕ್ತದಲ್ಲೇ ಬಂದುಬಿಟ್ಟಿದೆ ಒಂದು ಗುಲಾಮಿತನ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಜಮೀನನ್ನು ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಭೂಮಿ ಕೊಟ್ಟರೆ ಸಾಲದು,
ಉಳುಮೆ ಮಾಡುವಂತಹ, ಕೃಷಿ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಬೇಕು ಅಂತ ಗೋಪಾಲಪ್ಪ ಹೇಳ್ತಾನೆ. ಕತೆ ಮುಗಿಯುತ್ತೆ ಅದು. ಈ ಕತೆ ಅನೇಕ ಪ್ರಶ್ನೆಗಳನ್ನು ನಮಗೆ ದಾಟಿಸುತ್ತೆ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಚರಿತ್ರೆಯನ್ನು ಗೋಪಾಲಪ್ಪ ಒಂದು ಕತೆ ಹೇಳ್ತಾ ಇದ್ದಾನಲ್ಲ, ಚರಿತ್ರೆಯ ಕಥೆಯನ್ನು, ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಬೇರೆ ವಿಷಯ. ಅದು ನಿಜನೋ ಸುಳ್ಳು ಅಲ್ವೋ ಅನ್ನುವಂಥ ನಿಜ ಕೂಡ ಇರಬಹುದು ಅದು. ಆದರೆ ಈ ಚರಿತ್ರೆಯನ್ನು ಈ ಗೋಪಾಲಪ್ಪ ತನ್ನ ಅನುಕೂಲಕ್ಕೋಸ್ಕರ ಬಳಸ್ಕೊತಾ ಇದ್ದಾನ ಅಂತ ಅನ್ನುವಂಥ. ಅವನ ತಮ್ಮ ರಾಮಚಂದ್ರ ಸತ್ತಿದಾನಲ್ಲ, ಆ ಸಾವಿನ ಒಂದು ಅನುಮಾನ, ಸಾವಿಗೆ ಒಂದು ಕಾರಣ ಆಗಿರ್ಬೋದು ಅಂತ ಊರು ಅನುಮಾನ ಪಡ್ತಾ ಇದೆಯಲ್ಲ, ಅದು ನಿಜ ಇದ್ದರೂ ಇರಬಹುದಾ ಅನ್ನುವಂತಹ ಒಂದು ಅನುಮಾನವನ್ನು ಕೂಡ ಈ ಕತೆ ನಮ್ಮ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಅಂದರೆ ಯಾವ ಜಮೀನನ್ನು ಬಿಟ್ಟು ಕೊಡುವ ರೀತಿ ನಾಟಕ ಆಡ್ತಾ ಮತ್ತೆ ಅದನ್ನು ಒಂದು ಕಬಳಿಸುವ ಪ್ರಯತ್ನ ಇದೆಯಲ್ಲ, ಅದು ಕೂಡ ಆಗಿರಬಹುದಾ. ಇದು ಚರಿತ್ರೆ ಅನ್ನುವಂಥದ್ದನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ತಾ ಇರುವಂಥದ್ದನ್ನು ಇವತ್ತಿನ ಸಂದರ್ಭದಲ್ಲಿ ಅನೇಕ ರೂಪಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆಯಲ್ಲ, ಆ ರೀತಿ ಚರಿತ್ರೆಯನ್ನು ಗೋಪಾಲಪ್ಪ ಕೂಡ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೋತಾ ಇರಬಹುದಾ ಅನ್ನುವಂಥ ಒಂದು ಅನುಮಾನವನ್ನು, ಪ್ರಶ್ನೆಯನ್ನು ಈ ಕತೆ ನಮಗೆ ಉಂಟು ಮಾಡುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ 25 ವರ್ಷಗಳ ಹಿಂದಿನ ಕತೆ ಇವತ್ತಿನ ರಾಜಕಾರಣವನ್ನು ಅಥವಾ ಇವತ್ತಿನ ಸಮಕಾಲೀನ ಸಂಗತಿಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಮಗೆ ಹಚ್ಚುತ್ತಲ್ಲ, ಅದು ಈ ಕತೆಗಳ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ನನ್ನ ಓದಿನ ಪ್ರಕಾರ ಯಾವುದೇ ಒಂದು ಒಳ್ಳೆಯ ಕತೆ, ಅದು ಯಾವ ಕಾಲದ್ದೇ ಇರಲಿ, ಓದುವ ಸಂದರ್ಭದಲ್ಲಿ ಇದು ನಮ್ಮ ಕತೆ, ನನ್ನ ಕಾಲದ ಕತೆ ಅಂತ ಓದುಗನಿಗೆ ಅನಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ಕಥೆಯ ಒಂದು ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಬಳಗಾರರ ಎಲ್ಲ ಕಥೆಗಳನ್ನು ಓದಬೇಕಾದರೂ ಕೂಡ ಬಳಗಾರರು ಬಳಸುವಂತಹ ಪರಿಸರ ಇದೆಯಲ್ಲ, ಅಲ್ಲಿನ ಕಥೆಗಳ ಪರಿಸರ ಇದೆಯಲ್ಲ, ಅಲ್ಲಿನ ಭಾಷೆ ಇದೆಯಲ್ಲ, ಅದಕ್ಕೆ ನಾನು ಅಪರಿಚಿತ ಆದರೂ ಕೂಡ ನಾನು ಆ ಭಾಗದ ಅಲ್ಲಿನ ಕಥನಗಳ ಭಾಗ ಅನ್ನೋ ರೀತಿಯಲ್ಲೇ ಈ ಎಲ್ಲ ಕಥೆಗಳು ಓದಿಸ್ಕೊಳ್ಳುತ್ತೆ. ಅದು ಕೂಡ ಒಂದು ವಿಶೇಷವಾದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಬಳಗಾರರ ಕಥೆಗಳ ಬಗ್ಗೆ ಮಾತನಾಡೋದು ಅಂದರೆ ಒಂದು ರೀತಿ ನಮ್ಮನ್ನು ನಾವು ನೋಡಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಅದು ನಾನು ಸಾಕಷ್ಟು ಮಾತನಾಡಲಿಕ್ಕಿದೆ, ಆದರೆ ನನ್ನ ಕೊನೆಯ ಸಾಕಷ್ಟು ಸಮಯ ಆಗಿರೋದ್ರಿಂದ ನನ್ನ ಮಾತುಗಳನ್ನು ಕೊನೆಗೆ ಬರ್ತಾ ಇದ್ದೇನೆ. ನಾವು ಆಶಯಗಳ ದೃಷ್ಟಿಯಿಂದ ಮತ್ತು ಒಂದು ಸಾಮಾಜಿಕ ಹೊಣೆಗಾರಿಕೆಯ ದೃಷ್ಟಿಯಿಂದ ಸಾಹಿತ್ಯವನ್ನು ನೋಡುವ ಕಾಲಘಟ್ಟದಲ್ಲಿದ್ದೇವೆ. ಇವತ್ತು ನಮ್ಮ ಎಲ್ಲ ಮಾತುಕತೆಗಳು, ಬರಹಗಳು ಕೂಡ ಆ ಬರಹಗಳಲ್ಲಿನ ಸಾಮಾಜಿಕ ಪ್ರಸ್ತುತೆಯ ಬಗ್ಗೆ ಅಥವಾ ಸಿದ್ಧಾಂತಗಳ ನೆಲೆಗಟ್ಟಿನಲ್ಲಿ ಇರೋದನ್ನು ನಮ್ಮೆಲ್ಲರಿಗೂ ಗೊತ್ತು. ಇದು 2 ಕಾರಣಕ್ಕೋಸ್ಕರ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಒಂದು, ಸಾಹಿತ್ಯವನ್ನು ಸಾಮಾಜಿಕ ಜವಾಬ್ದಾರಿಯ ಅಥವಾ ಸಮಕಾಲೀನತೆಗೆ ಸ್ಪಂದಿಸುವ ರೀತಿಯಲ್ಲೇ ನೋಡಬೇಕು ಅಥವಾ ಸೃಷ್ಟಿ ಮಾಡಬೇಕು ಅಂತ ಸಮಾಜದಲ್ಲಿ ಒಂದು ರೀತಿಯ ಒತ್ತಡ ಸೃಷ್ಟಿಯಾಗ್ತಾ ಇರುವಂಥದ್ದು, ಒಂದು ಪ್ರಬಲವಾದ ಒತ್ತಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಯಾವ ಸಾಹಿತ್ಯ ಸಾಮಾಜಿಕವಾಗಿ ಪ್ರಸ್ತುತ ಅಲ್ವೋ ಅಥವಾ ಸಮಕಾಲೀನತೆಗೆ ಕನ್ನಡಿ ಹಿಡಿಯಲ್ವೋ ಅದು ಸಾಹಿತ್ಯವೇ ಅಲ್ಲ ಅನ್ನುವಂತಹ ಒಂದು ವಾದ ಪ್ರಬಲಗೊಳ್ತಾ ಇರೋದು. ಆದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಅನಿಸೋದೇನು ಅಂದರೆ, ಯಾವ ಸಾಹಿತ್ಯವೇ ಆಗಲಿ ಅದು ಉತ್ತಮ ಸಾಹಿತ್ಯ ಅಂತ ಗುರುತಿಸುವ ಎಲ್ಲ ಸಾಹಿತ್ಯವೂ ಕೂಡ ಸಮಕಾಲೀನವಾಗಿ ಆಗಿರುತ್ತೆ ಮತ್ತು ಆಗಿರಬೇಕು. ಅದು ಪಂಪ ಕೂಡ ನಮಗೆ ಸಮಕಾಲೀನ ಅಲ್ವಾ, ಆದರೆ ಪಂಪನಿಗೆ ನಾನು ಮುಂದೆಂದೋ 1000 ವರ್ಷಗಳ ನಂತರ ಸಮಕಾಲೀನ ಆಗಿರಬೇಕು ಅಂತ ಒಂದು ಉದ್ದೇಶದಿಂದ ಬರೆದಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಆದರೆ ಅವನು ಉತ್ತಮ ಸಾಹಿತ್ಯವನ್ನು ರಚಿಸಿದ ಕಾರಣಕ್ಕೋಸ್ಕರ ಅದು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಯಿತು. ಬಳಗಾರರ ಸಾಹಿತ್ಯ ಕೂಡ ಒಂದು ತುಂಬ ನಿರುದ್ದೇಶದಿಂದ, ಅಂದರೆ ಯಾವ ಐಡಿಯಾಲಜಿಗಳ ಭಾರವೂ ಇಲ್ಲದೆ ಸಮಾಜವನ್ನು ಅವರು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ತನ್ನ ಅರಿವಿಗೆ ಬಂದದ್ದನ್ನು ಸಹೃದಯರಿಗೆ ದಾಟಿಸುವ ನಿಟ್ಟಿನಲ್ಲಿ ಬರವಣಿಗೆ ಒಂದು ರೀತಿಯ ಮಾಧ್ಯಮವಾಗಿ, ಕನ್ನಡಿಯಾಗಿ ಅವರಿಗೆ ಒದಗಿ ಬಂದಿದೆ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಸಾಮಾಜಿಕ ಜವಾಬ್ದಾರಿಯ ಕುರಿತ ನಮ್ಮ ಮಾತುಗಳ ಬಗ್ಗೆ ಹೇಳ್ತಾ ಇನ್ನೊಂದು ಸಾಧ್ಯತೆ ಇದೆ ಅಂತ ಹೇಳಿದೆ. ಅದು ಏನು ಅಂದರೆ, ಅದರ ಆಚೆಗಿನ ಆಶಯಗಳನ್ನು, ಆಕೃತಿಗಳನ್ನು ಅಥವಾ ಸಾಹಿತ್ಯದ ಸೌಂದರ್ಯವನ್ನು ನಾವು ಇವತ್ತಿನ ಸಾಹಿತ್ಯದಲ್ಲಿ ಗುರುತಿಸಲಿಕ್ಕೆ ಹೆಚ್ಚಿನ ಅವಕಾಶಗಳೇ ಇಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಅನೇಕ ಸಂದರ್ಭಗಳಲ್ಲಿ ನಾವು ಆ ಸಾಧ್ಯತೆಗಳು ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಅದರ ಬಗ್ಗೆ ಮಾತಾಡ್ದೇ ಕೇವಲ
ಸಾಮಾಜಿಕ ಆಶಯಗಳ ಬಗ್ಗೆ ಮಾತಾಡಿ ನಮ್ಮ ಮಾತುಕತೆಗಳನ್ನು ಮುಕ್ತಾಯ ಮಾಡ್ತೇವೆ. ತುಂಬ ಸಂತೋಷದ ಸಂಗತಿ ಅಂದರೆ ಬಳೆಗಾರರ ಕಥೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಓದಬೇಕಾದ್ರೆ ಅಲ್ಲಿನ ಒಂದು ಸೌಂದರ್ಯ ಇದೆಯಲ್ಲ, ಅದು ನಮ್ಮನ್ನು ಒಂದು ರೀತಿಯ ಓದುಗರಿಗೆ ನೆಮ್ಮದಿಯನ್ನು, ಸುಖವನ್ನು ತರುವಂತಹ ಸೌಂದರ್ಯ ಅದು ಅಂತ ನನಗೆ ಅನಿಸುತ್ತೆ. ಆ ಸೌಂದರ್ಯ ಕೇವಲ ಭಾಷೆಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ. ಅದು ನಮ್ಮೆಲ್ಲರಿಗೂ ಗೊತ್ತು, ಭಾಷೆ ಅನ್ನುವಂಥದ್ದನ್ನು ಅತ್ಯಂತ ಲವಲವಿಕೆಯಿಂದ ಅಥವಾ ಒಂದು ಲಹರಿಯ ರೂಪದಲ್ಲಿ ಬಳಸಿದ್ರೆ ಅದು ಕಾವ್ಯಕ್ಕೆ ಸಮೀಪವಾದ ಗದ್ಯ ಅಂತ ತುಂಬ ಸುಲಭವಾಗಿ ಹೇಳ್ಬಿಡ್ತೇವೆ. ಅದು ಆದರೆ ಕಾವ್ಯದ ಸೌಂದರ್ಯ ಒಂದು ಕಥೆಗೋ ಕಾದಂಬರಿಗೋ ಯಾವಾಗ ಬರುತ್ತೆ ಅಂದರೆ ಅದು ಆ ಭಾಷೆಯ ಸೌಂದರ್ಯದ ಕಾರಣಕ್ಕಲ್ಲ, ಆ ಭಾಷೆಯಲ್ಲಿರುವ ಧ್ವನಿಶಕ್ತಿಯ ಕಾರಣಕ್ಕೆ ಅಂತ ನನಗೆ ಅನಿಸುತ್ತೆ. ಇಲ್ಲಿನ ಕಥೆಗಳ ಶೀರ್ಷಿಕೆಗಳನ್ನೇ ನೋಡಿ, ಅದು ಆ ಶೀರ್ಷಿಕೆಗಳನ್ನು ಇಟ್ಕೊಂಡು ನಾವು ಕಥೆಗಳನ್ನು ಓದಿದ್ರೆ ಈ ಕಥೆಗಳಿಗೂ ಶೀರ್ಷಿಕೆಗಳಿಗೂ ಸಂಬಂಧವೇ ಇಲ್ವಲ್ಲ ಅಂತ ಅನಿಸುತ್ತೆ ಅದು ಅನೇಕ ಸಂದರ್ಭಗಳಲ್ಲಿ. ಆದರೆ ಈ ಶೀರ್ಷಿಕೆಗಳ ಮುಖಾಂತರ, ಕಥೆಗಳ ಮುಖಾಂತರ ಏನನ್ನೋ ಹೇಳಲಿಕ್ಕೆ ಕಥೆಗಾರರು ನಮಗೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಹಾಗೆ ಪ್ರಯತ್ನ ಪಡುವ ಸಂದರ್ಭದಲ್ಲೇ ನಾನು ಏನನ್ನ ಹೇಳ್ತಾ ಇದ್ದೇನೋ ಅದಷ್ಟೇ ಅಲ್ಲ, ಮತ್ತೇನನ್ನೋ ಕಾಣಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಇಲ್ಲಿನ ಕಥೆಗಳು ನಮಗೆ ಸೂಚನೆ ಕೊಡ್ತವೆ. ಅದು ಆ ಕಾರಣಕ್ಕೋಸ್ಕರ ಆ ಕಥೆಗಳು ಹೇಳುವಂತಹ, ತೋರುವಂತಹ ಅನಂತ ಸಾಧ್ಯತೆಗಳನ್ನು ಕೂಡ ಇಲ್ಲಿನ ಶೀರ್ಷಿಕೆಗಳು ನಮಗೆ ಸೂಚಿಸ್ತಾ ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಅದು ಮುಖಾಂತರ ಅನ್ನುವಂತಹ ಶೀರ್ಷಿಕೆಯನ್ನೇ ನೋಡಿ, ಅದು ಸಂಕಲನದ ಒಂದು ತುಂಬ ಮುಖ್ಯವಾದ ಕಥೆಯ ಶೀರ್ಷಿಕೆ ಹೌದು ಅದು. ಆದರೆ ಮುಖಾಂತರ ಅನ್ನುವಂತಹದ್ದು ಇಲ್ಲಿನ ಎಲ್ಲ ಕಥೆಗಳ ಧ್ವನಿಶಕ್ತಿಯ ಒಂದು ಮುಂದುವರಿಕೆಯ ರೂಪ ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆ ಶ್ರೀಧರ ಬಳೆಗಾರರ ಒಟ್ಟಾರೆ ಸಾಹಿತ್ಯದ ಒಂದು ಕೊಂಡಿ ಕೂಡ, ರೂಪಕ ಧ್ವನಿ ಕೂಡ ಇದು ಮುಖಾಂತರ ಅನ್ನುವಂಥದ್ದು ಹೌದು ಅಂತ ನನಗೆ ಅನಿಸುತ್ತೆ. ಅದು ಶ್ರೀಧರ ಬಳೆಗಾರರ ಕಥನದ ಭಾಷೆ ಇದೆಯಲ್ಲ, ಅದು ತುಂಬ ವಿಶಿಷ್ಟವಾದದ್ದು. ನಾನು ಈ ಮಾತನ್ನು ವಿಶಿಷ್ಟ ಅನ್ನುವಂಥದ್ದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಬಳೆಗಾರರ ಪರಿಸರ ಇದೆಯಲ್ಲ, ಅದು ಕನ್ನಡದ ಅನೇಕ ಅತ್ಯುತ್ತಮ ಕಥೆಗಾರರನ್ನು ರೂಪಿಸಿರುವಂತಹ ಒಂದು ಪರಿಸರ. ಅದು ಇಲ್ಲಿ ಚಿಂತಾಮಣಿ ಕೂಡ್ಲೆಕೆರೆ ಅವರಿದ್ದಾರೆ, ಅವರ ಹಿರಿಯರು ಯಶವಂತ ಚಿತ್ತಾಲ್ರಿದ್ದಾರೆ, ಜಯಂತ್ ಕಾಯ್ಕಿಣಿ ಇದ್ದಾರೆ. ಇವರ ಈ ಪರಂಪರೆಯ ಮುಂದುವರಿಕೆಯ ರೂಪದಲ್ಲಿ ಒಬ್ಬ ಕಥೆಗಾರ ತನ್ನನ್ನು ಗುರುತಿಸ್ಕೊಳ್ಳೋದಿದ್ದಾರಲ್ಲ, ಮತ್ತು ಅವರಿಗಿಂತಲೂ ಭಿನ್ನವಾಗಿ ರೂಪುಗೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಸವಾಲು. ಅದು ಆ ಸವಾಲಿನಲ್ಲಿ ಶ್ರೀಧರ ಬಳೆಗಾರರು ಯಶಸ್ವಿ ಆಗಿರೋದು ಮಾತ್ರ ಅಲ್ಲ, ತಮ್ಮದೇ ಆದಂತಹ ಒಂದು ತುಂಬ ಸ್ಪಷ್ಟವಾದ, ನಿರ್ದಿಷ್ಟವಾದ ಮಾರ್ಗವನ್ನು ಕೂಡ ಕಂಡುಕೊಂಡಿದ್ದಾರೆ ಅಂತ ಒಬ್ಬ ಓದುಗನಾಗಿ ನನಗೆ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಚಿತ್ತಾಲರು ಕನ್ನಡದ ಅತ್ಯುತ್ತಮ ಕಥೆಗಾರರಲ್ಲಿ ಒಬ್ಬರು ಇರಬಹುದು. ಅದು ಆದರೆ ಅಲ್ಲಿನ ಪರಿಸರ ಇದೆಯಲ್ಲ, ಉತ್ತರ ಕನ್ನಡದ ಪರಿಸರವನ್ನು, ಆ ಪರಿಸರವನ್ನು ಅತ್ಯಂತ ಸಮರ್ಥವಾಗಿ ಹಿಡಿದಿಟ್ಟಿರುವಂತಹ ಅಥವಾ ಆ ಪರಿಸರದ ಸಮರ್ಥ ವಾರಸುದಾರರ ರೂಪದಲ್ಲಿ ಗುರುತಿಸುವಂತಹ ತುಂಬ ಮುಖ್ಯವಾದಂತಹ ಅಥವಾ ಮೊದಲ ಸ್ಥಾನದಲ್ಲಿ ನಿಲ್ಲಿಸಬಹುದಾದಂತಹ ಕಥೆಗಾರರು ಶ್ರೀಧರ ಬಳೆಗಾರರು ಅಂತ ನನಗೆ ಅನಿಸುತ್ತೆ. ಜಯಂತ ಕಾಯ್ಕಿಣಿಯವರು ತುಂಬ ಅದ್ಭುತವಾದಂತಹ ಕಥೆಗಳನ್ನು, ಚಿತ್ತಾಲರು ಕೂಡ ಅತ್ಯುತ್ತಮ ಕಥೆಗಳನ್ನು ಬರೆದಿದ್ದಾರೆ, ಅದು ಒಪ್ಕೊಳ್ಳೋಣ. ಆದರೆ ಅವರ ಕಥೆಗಳ ಕಥನದ ವಸ್ತುಗಳ ವ್ಯಾಪ್ತಿನೇ ಬೇರೆ. ಅದು ನಗರ ಸಂವೇದನೆ ಇರ್ಬೋದು, ಒಂದು ಜಾಗತಿಕ ಸಮಸ್ಯೆಗಳ ಜೊತೆಗಿನ ಮುಖಾಮುಖಿ ಇರ್ಬೋದು. ಆದರೆ ಬಳೆಗಾರರ ಕಥೆಗಳ ಪ್ರಮುಖ ಕೇಂದ್ರನೇ ಆ ಉತ್ತರ ಕನ್ನಡದ ಹಳ್ಳಿಗಳು, ಕಾಡು. ಅದು ಆ ಹಿತ್ತಲಲ್ಲಿ ನಿಂತು ಅವರು ಜಗತ್ತಿನ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸಾಧನೆ ಅಂತ ನನಗೆ ಭಾವಿಸ್ತೇನೆ. ಅದು ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಮತ್ತು ಕಥೆಯನ್ನು ಕಟ್ಟುವ ಕಸುಬುದಾರಿಕೆಯ ದೃಷ್ಟಿಯಿಂದ ಕೂಡ ಈ ಕಥೆಗಳು ಕಥೆಗಾರರಿಗೆ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಕುತೂಹಲದ ಆಕರಗಳು ಮತ್ತು ಒಂದು ರೀತಿಯ ಪಠ್ಯಗಳು ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಇಂತಹ ಅತ್ಯಮೂಲ್ಯ ಕಥೆಗಳನ್ನು ಸೃಷ್ಟಿ ಮಾಡ್ತಾ ಇರುವ ಕಾರಣಕ್ಕೋಸ್ಕರ ಬಳೆಗಾರರಿಗೆ ಅಭಿನಂದನೆಗಳನ್ನು ಮತ್ತು ಎಲ್ಲ ಓದುಗರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಸಂಘಟಕರಿಗೆ, ಪ್ರಕಾಶಕರಿಗೆ ಅಭಿನಂದನೆಗಳನ್ನ ಹೇಳುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.